ತಿರುಪತಿ ಲೇ ತಿರುಪತಿ ಲೇ ಮುಂಡದೆ ತಿರುಪತಿ ಲೇ ಮುಂಡದೆ ತಿರುಪತಿ ಯಾಕಪ್ಪ ಗೆಂಡ ಹೋಗ್ತವ್ರ ನಾಯಿ ಬಡ್ಕತ್ತ ಹಂಗೆ ವಟ 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 ಅಂತ ಬಡ್ಕತ್ತೇಲ್ಲ ಯಾಕ ನನ್ಗೂ ಕಿವಿ ಕೇಳಿಸ್ತದ ಮೆತ್ತ ಅಲ್ಲಿ ಕೂತ್ಕೊಂಡು ಏನೆಲ್ಲ ಮಾಡ್ತಾ ಇದೆ ಅಯ್ಯೋ ನಾನೇನಾರ ಮಾಡಕ್ಕೆ ಮಡಗಿದ್ರೆ ತಾನ ಅಪ್ಪನು ಮಗನು ಸೇರ್ಕೊಂಡು ಮಾಡಬಾರ್ದು ಮಾಡಿ ಮಡಗಿದ್ರೆ ಅಲ್ಲ ಕಾಲ ನಾನು ಹಣ ಸಂಪಾದನೆ ಮಾಡಿ ಉಳಿತಾಯ ಮಾಡ್ತಾ ಇರೋದು ನಿನಗೆ ಅಲ್ವೇಲ್ಲ ಅಪ್ಪ ನೀನ್ ಮಾಡೋ ಮನೆ ಕೆಲ್ಸಕ್ಕ ನನ್ನ ಹೆಸರು ಹೇಳ್ಬೇಡ ಯಾವಾಗ್ಲೂ ಹಣ 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 ಅಂತ ಸಾಯ್ತಿಯಲ್ಲ ಒತ್ಕೊಂಡು ಹೋದಿಯಾ ಹಂಗಾದ್ರೆ ಹಣ ಸಂಪಾದನೆ ಮಾಡಿರೋ ತಪ್ಪು ಅನ್ನು ಅಪ್ಪ ಹಣವ ಸಂಪಾದನೆ ಮಾಡ್ಬೇಡ ಅಂತ ಹೇಳ್ತಾ ಇಲ್ಲ ನ್ಯಾಯದಿಂದ ಮಾಡು ನಿಯತ್ತಿಂದ ಮಾಡು ಅಚ್ಚರಿ ಕಣಪ್ಪ ಆ ಸಾಮಾನ್ಯರಿಗೆ 20,000 ಕೊಟ್ಟು ಕಳಿಸ್ತಲ್ಲ ಕೊಟ್ಟದ್ದು 20,000 ಬರ್ದದ್ದು ಎಷ್ಟು ಬರ್ಕಂದ ಎಷ್ಟು ಬರ್ದಿಲ್ಲ 30,000 ಬರ್ದಲ್ಲಪ್ಪ ಅದು ಅನ್ಯಾಯ ದುಡ್ಡು ಲೇ ಮುಂಡೆದೆ ಹಣದ ಮಹಿಮೆ ನಿನಗೇನೋ ಗೊತ್ತು ಈ ಜಗತ್ನಲ್ಲಿ ಹಣ ಹೊಂದಿದ್ರೆ ಏನ್ ಬೇಕಾದ್ರೂ ಮಾಡ್ಬೋದು ಕಣ್ಣ ಇವತ್ತು ಬೆಲೆ ಇರೋದು ಒಂದಕ್ಕೆ ಕಲ ಅದೇ ಕಲ ಹಣ 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 ಅಪ್ಪ ಹಣ ಹಣ ಅಂತ ಸಾಯ್ತೀಯಲ್ಲ ನಿನ್ನಾಗೆ ಆ ಭೂತ ಇರುವ ಹಣ 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 ಅಂತ ಸತ್ತ ಏನಾದ ಏನಾದಿಲ್ಲ ಸತ್ತಾಗ 4 ಜನ ಹೊರಕಿಲ್ದೋಳೆ ಗಾಡಿಯ ಕಟ್ಕೊಂಡು ಎಣ್ಣೆ ಮಾಡಕ್ ತಗೊಂಡು ಹಾಕಿದ್ರು ಅವನ್ ಪುಣ್ಯ ಅದಾರು ಸಿಕ್ಕು ನಿನಗ ಅದು ಸಿಕ್ಕುದಿಲ್ಲ ಏನೋ ಒಂದ್ ಮರ ಬೆಳೆಸಿದ್ರೆ ಅಟ್ಟಿತಾವ್ ತೆಗಿನ ಮರ ಏನೋ ಬಂದ ಅಂತ ನತ್ಬಿಟ್ಟು 4 ಮಟ್ಟ ಗರಿಯ ಕಡ್ದ್ಬಿಟ್ಟು ಹತ್ರಲ್ಲೂ ಒಂದ್ ಗುದ್ದು ಮಟ್ಟ ಉದ್ದಿನ ಕಡ್ಕತ್ರೆ ನಾಯಿ ಮುನಿಗಿಸ್ದಂಗ್ ಮುನಿಗಿಸ್ಬಿಟ್ಟು ಏನ್ ಮಾಡಕ್ಕೆ ತಕೋಗಿ ಬಿಸಾಕ್ತೀರಿ ಲೋ ಲೋ ನಿಜವಾಗ್ಲೂ ನೀನ್ ನನ್ನ ಮಗನೇನೋ ಅಯ್ಯೋ ಅಪ್ಪ ನನಗ ಅದೇ ಡೌಟ್ ಆಯ್ತಾ ಇರೋದು ನಮ್ಮ ಅವ್ನ್ ಕೇಳುವ ಅಂದ್ರ ನೀನ್ ಮಾಡೋ ಮನೆ ಆ ಕೆಲಸ ತಡಿನಾರ್ದನೆ ಯಾಕೆ ಹೊಂಟೋದು ಅವ್ರು ಅಂಟೋಗಿ ಸುಮಾರು ವರ್ಷ ಆಗೋಯ್ತು ಕಣ್ಣ ಹಲೋ ಮೈಸನ್ ಬಾರೋ ವಿನಾಶ ಬಾ ಅಂದಾಗ ಆ ಸಿದ್ದಣ್ಣ ಬಡ್ಡಿ ಹಣನ ಕೊಟ್ಟೇನಾ ಇಲ್ಲ ಡ್ಯಾಡ್, ಇವತ್ತು ಕೂಡ ಆ ಸಿದ್ದಣ್ಣ ನೆಂಟಿ ಬಂದು ನಾನು ಕಾಲಿಡ್ಕೊಂಡ್ಬಿಟ್ಲು. ಅಲ್ಲ ಕಣ್ಣ, ನೆನ್ನೆ ಅವನ್ ಕಾಲಿಡ್ಕಂಡ, ಇವತ್ತು ಇವನ್ ಕಾಲಿಡ್ಕಂಡ ಅನ್ಕೊಂಡ್ ಬಂದ್ರೆ ನಂಪಾಡ್ ಹೆಂಗ? ಇವರು ವಿನಾಶ, ಇವನು ಕೈ ಇಟ್ಟಿ ಕೆಲಸ ಇವತ್ತಿನವರೆಗೂ ಯಾವುದು ಫೇಲ್ ಆಗಿಲ್ಲ. ನಾನು ಕಣ್ಣು ಬಿಟ್ಟ ಅಂದ್ರೆ ಕಗ್ಗತ್ತಲು ಕೂಡ ಮುಗಲು ಮುಟ್ಟುತ್ತೆ. ಕಾಲಿಟ್ಟ ಅಂದ್ರೆ ಕಾಟ ಆಗಲೇಬೇಕು. ಇದು ಬೇರೆ ಬಾಯಿ ಮುಟ್ಟಿ ಹೇಳ್ಬೇಕಂತ ಇವ್ರು ಮಾಡೋದು ಮನೆ ಆ ಕೆಲಸ. ಇವ್ರೆಂತ ಮನ್ಸ ಅಂತ ಈ ಊರ್ಗೆ ಗೊತ್ತು. ಹಂಗಾದ್ರೆ ಏನ್ ಮಾಡ್ಲ ಮಗ? ಅವನ ಹೆಂಡತಿ ತಾಲಿನೇ ಕಿತ್ಕೊಂಡ್ ಬಂದಿದ್ದೀನಿ. ನೀನು ಕಲ ಬದುಕು ಮಗ ಅಂದ್ರೆ ಇದು ಅದ. ಯಾಕೆ 6
ಯಾಕೆ ಬ್ಯಾಕ್ ಹೊಂಟದ್ದು ಹಿಂಗೆ ಅವ್ರು ಇವ್ರು ತಾಲಿಯ ತಿಳಿಸ್ತಾರೋ ನಿನ್ಯಾರ್ಯಾರು ಕಿತ್ಕೊಳ್ಳೋದು ಹುಚ್ಚ ಸುತ್ತ ಅಪ್ರಾಜಿಕ ಮುಂಡವ ಏ ಅವಿನಾಶ ನೀನ್ ಮಾತ್ರ ಇವನಂಗ ಆಗ್ಬೇಕಣ ರಾಜಾರಾಮಣ್ಣ ಏನ್ ನಮ್ಮನೆ ತನಕ ಪಾದ ಬೆಳೆಸ್ಬಿಟ್ಟಿದ್ದೀರಿ ನಮ್ಮನೆ ಪಾವರು ಆಗೋಯ್ತು ದೊಡ್ಡ ಮಾತು ಸಾವುಕಾರ್ರೆ. ಬನ್ನಿ ಈಗ ಅಂದಾಗೆ ಹಸಲು ಕೊಡಕ್ ಬಂದ್ರಿಯೋ ಇಲ್ಲ ಬಡ್ಡಿ ಕೊಡಕ್ ಬಂದ್ರಿಯೋ? ಇಲ್ಲ ಅಲ್ಲ ಯಾಕಂದ್ರೆ ಮನಗ್ ಬಂದ್ ಜನವ ಊಟ ಮಾಡಿ ತಿಂಡಿ ತಿನ್ನಿ ಯಾಡಾಕಂದ್ರೆ ಒಂದ್ ಲೋಟ ನೀರ್ನ ಅದಿಲ್ಲ ಹಸು ತಂದಿದ್ಯಾ ಬಡ್ಡಿ ತಂದಿದ್ಯಾ ಚಕ್ರ ಬಡ್ಡಿ ತಂದಿದ್ಯಾ ಹಣ 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 ಅಂತ ಸಾಯ್ತಾನೆ. ಸಾವುಕಾರ್ರೆ ನಾನು ಎರಡಕ್ಕೂ ಬಂದಿಲ್ಲ ಸಾವುಕಾರ್ರೆ. ಮುಖ್ಯವಾಗಿ ನಿಮ್ಮ ಹತ್ರ ಒಂದು ವಿಚಾರ ಇತ್ತು, ಅದಕ್ಕೆ ಬಂದೆ ಸಾವುಕಾರ್ರೆ. ಅಲ್ಲ ಕಣಯ್ಯ ನಿನ್ ಬಾಮೈದ ಸಂತೋಷದ ಓದ್ಸಕ್ಕೆ ಅಂತ 10 ಲಕ್ಷ ಅದ್ ಹೆಂಗೋ ಆಗುತ್ತೆ. ಈಗ ಬಂದ್ ವಿಚಾರ ಏನು ಹೇಳಯ್ಯ? ಸಾವುಕಾರ್ರೆ ನಮ್ ಸಂತೋಷ್ಗೆ ಮದುವೆ ಫಿಕ್ಸ್ ಆಗಿದೆ. ಅದು ಅಲ್ಲದೆ ಹುಡುಗಿ ಕಡೆಯವರು ಆಗರ್ಭ ಶ್ರೀಮಂತರು, ಅವ್ರ ಲೆವೆಲ್ ತಕ್ಕನಾಗೆ ಮದುವೆ ಮಾಡ್ಬೇಕು. ಅದಕ್ಕೆ ತಮ್ಮ ಹತ್ರ ಹಣದ ಸಹಾಯ ಕೇಳುವಂತ ಬಂದಿದ್ದೀನಿ ಸಾವುಕಾರ್ರೆ. ಛೇ 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 ಎಂತ ಕೆಲಸ ಮಾಡಿದೆ ರಾಮಣ್ಣ. ಬರೋದ್ ಬಂದೆ 1 ಗಂಟೆ ಮುಂಚಿತವಾಗಿ ಬರ್ಬಾರ್ದಾಗಿತ್ತ. ಹಣ ಏನೋ ಇತ್ತು. ಈಗ ತಾನೆ ನಮ್ ಚೋಟಪ್ಪ ರನೀಲ ಗಾಢ ವಯಸ್ಕೊಬಿಟ್ಟಿನಿ ಬಸಪ್ಪನವ್ರೆ. ಅರ್ಜೆಂಟಾಗೆ 10 ಲಕ್ಷ ದುಡ್ಡು ಬೇಕೇ ಬೇಕು. 10 ರೂಪಾಯಿ ಬಡ್ಡಿ ಆದ್ರೂ ಚಿಂತಿಲ್ಲ ಹಂಗಂತಂದ ಈಗ ತಾನೇ ಕೊಟ್ಟೋಸ್ಬಿಡಿ ಕಣಯ್ಯ. ಹಾಗನ್ಬೇಡಿ ಸಾವುಕಾರ್ರೆ, ನಾನ್ ನಿಮ್ನೆ ಬಂದಿದ್ದೀನಿ. ನೀವೇನಾದ್ರೂ ಮಾಡಿ ನನ್ಗೆ ಹಣ ಸಹಾಯ ಮಾಡ್ಲೇಬೇಕು ಸಾವುಕಾರ್ರೆ. ಇಲ್ಲ ರಾಮಣ್ಣ, ಹಣ ಇದ್ರೆ ನಾನ್ ನಿನಗೆ ಕೊಡ್ತಿರ್ಲಿಲ್ವಾ? ಏನ್ ಈ ಊರ್ನಲ್ಲಿ ಬಡ್ಡಿಗೆ ಸಾಲ ಕೊಡೋರು ನಾನು ಒಬ್ನೇನಾ? ನಮ್ಮ ಹಾಲಿನ ರಮೇಶ್ ಅವನೇ, ನಮ್ಮ ಅಂಗಡಿ ಶಿವಣ್ಣ ಅವನೇ, ನಮ್ ವ್ಯಾಪಾರ ನಾಗರಾಜ್ ಅವನೇ. ಹೋಗಿ ವಿಚಾರ ಮಾಡು ರಾಮಣ್ಣ. ಅಷ್ಟೇನೆ ಸಾವುಕಾರ್ರೆ? ಅಷ್ಟೇ, ಹೋಗಿದ್ ಬಾ ರಾಮಣ್ಣ. ನಾನು ಬರ್ತೀನಿ ಸಾವುಕಾರ್ರೆ. ರಾಮಣ್ಣವ್ರ ಒಂದ್ ಸ್ವಲ್ಪ ನಿಂತ್ಕೊಳ್ಳಿ. ಏನ್ ತಿರುಪ್ತಿ? ದೇವ್ರ ಗುಟ್ಟು ಪೂಜಾರಿ ಕೈಲಿ ಎನ್ನುವಂಗ ನಮ್ಮ ಅಪ್ಪನ ಬಡ್ಡಿ ಮಗಂದು ಗುಟ್ಟು ನನಗ್ ಗೊತ್ತು. ನೀನು ಬಂದು ಹಂಗೆ ದುಡ್ಡು ಕೇಳಿದ್ರೆ ನಮ್ಮ ಅಪ್ಪ ಕೊಡಲ್ಲ. ಇಲ್ಲರೆ ಮನೆ ಹಡ ಇಡ್ತೀನಿ, ಇಲ್ಲ ಜಮೀನ್ ಹಡ ಇಡ್ತೀನಿ ಅಂತ ಹೇಳು, ದುಡ್ಡ ಚಕ 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 ಅಂತ ಕೊಟ್ಬಿಡ್ತಾನೆ. ಹಾಗೆ ಆಗ್ಲಿ ತಿರುಪ್ತಿ, ಹಾಗೆ ನಾನು ಪ್ರಯತ್ನ ಪಡ್ತೀನಿ. ಸಾವುಕಾರ್ರೆ ನೀವು ಹಣನ ಹಾಗೆ ಕೊಡ್ಬೇಡಿ. ನಂದು ಏರಿ ಕೆಳಗಡೆ 2 ಎಕರೆ ಜಮೀನಿದೆ, ಅದನ್ನ ಅಡಮಾನ ಮಾಡಿ ಇಟ್ಕೊಂಡು ಹಣ ಕೊಡಿ. ಮುಂದಿನ ಬೆಳೆ ಕಬ್ಬು ಕಟಾವ್ ಮಾಡಿ ನಿಮ್ಮ ಅಸ್ಲು ಹಣ ಇಲ್ಲ ಅಂತ ತೀರಿಸ್ತೀನಿ ಸಾವುಕಾರ್ರೆ. ಇಲ್ಲ ರಾಮಣ್ಣ, ಹಣ ಇದ್ರೆ ಕೊಡ್ತಿರ್ಲಿಲ್ವಾ? ಹೇಗಿದ್ರು ಕೂಡ ಆ ಸಿದ್ದಣ್ಣ ಕೊಟ್ಟಿರೋ ಹಣ ನನ್ನ ಹತ್ರನೇ ಇದೆ. ಪಾಪ ರಾವಣ್ಣ ತುಂಬಾ ಪೇಚಾಡ್ತಾ ಇದ್ದಾನೆ, ಅದನ್ನೇ ಕೊಡೋಣ ಬಿಡಿ. ಹೌದಲ್ವಾ? ಆ ಸಿದ್ದಣ್ಣ ಕೊಟ್ಟಿರುವ ಹಣ ಮರ್ತೆ ಹೋಗಿತ್ತು ನೋಡು, ನೆನಪೇ ಇರ್ಲಿಲ್ಲ ನೋಡು. ಅಲ್ಲಕಂದ್ರೆ ರಾವಣ ಹಂಗೆ ಬಂದ್ ದುಡ್ಡು ಕೇಳಿದ್ರೆ ದುಡ್ಡಿಲ್ಲ ಅಂದ. ಗದ್ದೆಯ ಹಣ ಇಡ್ತೀನಿ ಅಂದೇಟ್ಗೆ ಗೇಪ್ನ ಬಂದ್ಬಿಡ್ತಂತೆ. ಗದ್ದೆಯ ಹಣ ಇಡ್ತೀನಿ ಅಂದೇಟ್ಗೆ ಗೇಪ್ನ ಬಂದ್ಬಿಡ್ತಂತೆ. ದುಡ್ಡು ಅಂದ್ರೆ ಅಮಾದಿ ಮೇಲೆ ಬಿದ್ರು ನಾಲ್ಗೆ ಹಾಕಿ ನೆಕ್ ಬಿಡ್ತಾನೆ ನಮ್ಮ ಅಪ್ಪ. ರಾಮಣ್ಣ ಹಣ ಏನೋ ಕೊಡ್ತೀವಿ, ಆದ್ರೆ ಈ 4 ತಿಂಗಳಲ್ಲಿ ನಮ್ಮ ಹಣ ನಾವು ವಾಪಸ್ ಕೊಟ್ಬಿಡ್ಬೇಕು. ಆಗ್ಲಿ ಅವಿನಾಶ್, ಹೇಗಿದ್ರು 4 ಎಕರೆ ಕಬ್ಬಿದೆ, ಅದನ್ನ ಕಟಾವು ಮಾಡಿ ನಿಮ್ಮ ಅಸ್ಲು ಹಣ 2 ತೀರಿಸ್ತೀವಿ. ಅಲ್ಲಿ ಗಂಟ ಈ 2 ಎಕರೆನ ನಿಮ್ಗೆ ಅಡಮಾನವಾಗಿ ಇಟ್ಕೊಳ್ಳಿ. ಅಯ್ಯೋ ರಾಮಣ್ಣ, ನಿನ್ನ ಮೇಲೆ ನನಗೆ ನಂಬಿಕೆ ಇದೆ. ಈ ನನ್ನ ಮಕ್ಕಳು ನಂಬಿಕೆಗೋಸ್ಕರ ನಾಳೆ ರಿಜಿಸ್ಟರ್ ಆಫೀಸ್ ಹತ್ರ ಬಂದು ಒಂದ್ ಎಬ್ಬೆಟ್ ಹಾಕ್ಬಿಡು. ಈಗ ಒಂದ್ ಆಂಡಿಮೆಂಟ್ಗೆ ಸೈನ್ ಹಾಕ್ಬಿಡು. ಲೋ ತಿರುಪ್ತಿ, ಏನಪ್ಪ? ಒಂದ್ ಆಂಡಿಮೆಂಟ್ ಕಾಯ್ದೆ ತಗೋಬಾರ. ಓ ದುಡ್ಡು ಕಾಸು ಮಾತ್ರ
ಎಲ್ಲ ಗೊಣಗ್ತಾ ಇರೋದು ಏನಕ್ಕಂತ ತಿರುಪ್ತಿ ಏನಪ್ಪ ಬಾಲ ಇಲ್ಲಿ ಯಾಕಪ್ಪ ಬಾಲ ಇಲ್ಲಿ ಯಾಕಕ್ಕ ಬಾರೋ ಮುಂದೆ ಬಗ್ಗ ರಾಮಣ್ಣ ಇಲ್ಲೊಂದ ರುಜು ಹಾಕು ರಾಮಣ್ಣ. ಸಾವ್ಕಾರ್ರೆ ಏನ್ ಸಾವ್ಕಾರ್ರೆ ಇದ್ರಲ್ಲಿ ಏನು ಬರ್ದಿಲ್ಲ, ಬರೀ ಖಾಲಿ ಕಾಗ್ದ ಇದೆ ಸಾವ್ಕಾರ್ರೆ. ಅಲ್ಲ ಕಣಯ್ಯ ರಾಮಣ್ಣ, ನಿನ್ನ ಮೇಲೆ ನನಗೆ ನಂಬಿಕೆ ಇದೆ, ನನ್ನ ಮೇಲೆ ನಿಂಗೆ ನಂಬಿಕೆ ಇಲ್ವೋ? ನಂಬಿಕೆ ಇಲ್ಲ ಅಂದ್ರೆ ವ್ಯವಹಾರ ಬೇಡ ಬಿಡು ರಾಮಣ್ಣ. ಇಲ್ಲ ಇಲ್ಲ ಸಾವ್ಕಾರ್ರೆ, ನನಗೆ ನಿಮ್ಮ ಮೇಲೆ ನಂಬಿಕೆ ಇದೆ. ಎಲ್ಲಿ ಸೈನ್ ಮಾಡ್ಬೇಕು ಹೇಳಿ ಹಾಕ್ತೀನಿ. ಹಂಗ ಬಾ, ಇಲ್ಲ ಹಾಕಿಲ್ಲಿ. ಮನುಷ್ಯರೋ ಇವರು ರಾಕ್ಷಸರೋ, ಮನುಷ್ಯರೋ ಇವರು ರಾಕ್ಷಸರೋ, ಏನು ತಿಳಿಯದ ರೈತ ಜೀವಿಗೆ ಮೋಸವ ಮಾಡಿದರು, ಏನು ತಿಳಿಯದ ರೈತ ಜೀವಿಗೆ ಮೋಸವ ಮಾಡಿದರು. ಮಾನವರೋ ಇಲ್ಲ ದಾನವರೋ, ಮಾನವರೋ ಇಲ್ಲ ದಾನವರೋ. ಅಪ್ಪ ಹೋಯ್ತಲ್ಲಪ್ಪ ನನ್ನ ನಡ. ಇವ್ರು ಮಾಡೋ ಮನೆ ಹಾಳು ಕೆಲ್ಸಕ್ಕ ನನ್ನ ನಡ ಎಲ್ಲ ಬಿದ್ದೋಯ್ತು. ತಿರುಪ್ತಿ ಏನಪ್ಪ ತಗೊಳ್ಳೋ ಈ ಕಾಗಿದ ಹೋದೇ. ನಿನ್ ಬುದ್ಧಿಯ ಕಂಡು ನನಗೆ ಪೇಪರ್ ಕೊಡ್ತಿಲ್ಲ, ನಿನ್ ಕೈಲೇನಾರ ಈ ಪೇಪರ್ ಕೊಟ್ಬಿಟ್ರ ನಾಳೆ ಒತ್ತಡಕ್ಕೆ ತಗೋಗಿ ರಾಮಣ್ಣನ್ ಕೊಟ್ಬಿಡ್ತೀಯ. ಕೊಡವೆ ಕಿತ್ತು ಅಪ್ಪನಿಗೂ ಅಣ್ಣನಿಗೂ ಸರಿಯಾಗಿ ಉಣ್ಣಿಸ್ಬಿಡ್ತಿದ್ದೆ. ಅವಿನಾಶು ತಗೊಳ್ಳೋ ಈ ಪತ್ರ ಇಟ್ಕೊಂಡು ರಾಮಣ್ಣಂಗೆ ಹಣ ಕೊಟ್ಟು ಕಳ್ಸೋ. ತಗೊಳ್ಳಿ ಡ್ಯಾಡ್. ರಾಮಣ್ಣ ತಗೊಳ್ಳೋಮಣ್ಣ, ಸರಿಯಾಗಿದ್ಯಾ ಎನಿಸ್ಕೋ. ಪರವಾಗಿಲ್ಲ ಸಾವ್ಕಾರ್ರೆ, ತುಂಬಾ ಸುಮಾರು ವರ್ಷಗಳಿಂದ ನಿಮ್ಮ ಹತ್ರ ವ್ಯವಹಾರ ಮಾಡಿದ್ದೀನಿ. ನಿಮ್ಮ ಮೇಲೆ ನನಗೆ ತುಂಬಾ ನಂಬಿಕೆ ಇದೆ. ಅಯ್ಯೋ ಅಯ್ಯೋ ರಾಮಣ್ಣ, ಎಲ್ಲೂ ಬಿಟ್ಟು ನಮ್ಮ ಅಣ್ಣ ನಮ್ಮ ಅಪ್ಪನ ನಂಬ್ತೀನಿ ಅಂತೀಯಲ್ಲ. ನಮ್ಮ ಅಣ್ಣನ ಕೈಯಿಂದ ನಮ್ಮ ಅಪ್ಪನ ಕೈಗೆ ಬರೋದ್ಕ 2 ಲೋಟ ಹಂಗೆ ಎಗ್ರಿಸ್ಬಿಟ್ಟಿರ್ತಾರೆ. ಎಷ್ಟು ದುಡ್ಡ ಲೆಕ್ಕ ಕಡೆ. ಇಲ್ಲ ತಿರುಪ್ತಿ, ನಿಮ್ಮ ಅಪ್ಪನ ಮೇಲೆ ನನಗೆ ತುಂಬಾ ನಂಬಿಕೆ ಇದೆ. ರಾಮಣ್ಣರ ನಿನ್ ಮೇಕೆ ನಿಮ್ಮಿಷ್ಟ, ಹೇಳು ಕರ್ತವ್ಯ ನಂದು, ಮಾಡೋದು ನಿಮ್ದು. ಬಸಪ್ಪನವ್ರೆ, ನಿಮ್ಮಿಂದ ತುಂಬಾ ಉಪಕಾರ ಆಗಿದೆ. ನಾನು ಇನ್ ಬರ್ತೀನಿ ಸಾವ್ಕಾರ್ರೆ. ಹೋಗಿದ್ ಬಾ ರಾಮಣ್ಣ, ಆ ಭಗವಂತ ಒಳ್ಳೇದ್ ಮಾಡ್ಲಿ. ರಮಣ್ಣವ್ರ ಸ್ವಲ್ಪ ನಿಂತ್ಕಡೆ. ಏನ್ ತಿರುಪ್ತಿ? ಇದೇನಾ ನಿನ್ ಮಗಳ ನಿಮ್ಮ ಬಾಮೈದನು ಕೊಟ್ಟು ಮದುವೆ ಮಾಡ್ತೀನಿ ಅಂತಂದ್ರೆ ಈಗ ನೋಡಿದ್ರೆ ಈಗ ಹೇಳ್ತಾ ಇದ್ದೀರಾ? ತಿರುಪ್ತಿ, ಅದೊಂದ್ ದೊಡ್ಡ ಕತೆ ತಿರುಪ್ತಿ. ಹೇಗಿರು ನಾಳೆ ಬೆಳಿಗ್ಗೆ ಗದ್ದೆ ಹತ್ರ ಬರ್ತೀಯಲ್ಲ, ಬಾ ಅಲ್ಲೇ ಎಲ್ಲನೂ ವಿವರವಾಗಿ ಹೇಳ್ತೀನಿ. ಸರಿ, ನಾಳೆ ಒಳಗಡೆ ಹತ್ರ ಬಂದ್ಬಿಡು, ಅಲ್ಲಿ ಕೇಳ್ತೀರಿ. ಹೇಳು. ಓ ತಿರುಪ್ತಿ, ಬಂದ್ಬಿಡು ಬಂದ್ಬಿಡು. ಏ ತಿರುಪ್ತಿ, ಹಾಗೆ ಹಾಗೆ ಬಂದ್ಬಿಡು. ಏ ಮುಂಡಲ ತಿರುಪ್ತಿ. ಏನಪ್ಪ ಏನಿಲ್ಲ, ಆ ರಾಮಣ್ಣಂತ ಪಿಸ್ ಪಿಸ ಕುಸ್ಕುಸ ಅಂತ ಇದ್ದದ್ದು. ರಾಮಣ್ಣನ್ಗೆ ಹೇಳ್ತಾ ಇದ್ದೆ, ದುಡ್ಡು ಇಸ್ಕಕ್ಕೆ ಸೂನ್ಗಳಿಲಿ ಯಾರು ಸಿಕ್ಲಿಲ್ವಾ? ಆ ವನ್ನೇ ದಾಂಡ್ಕ್ ಹೋಗಿರೋ ದುಡ್ಡು ಕೊಡೋನು, ಆ ಸಾಮಾನು ದಾಂಡ್ಕ್ ಹೋಗಿರೋ ದುಡ್ಡು ಕೊಡೋನು. ಹೋಗಿ ಹೋಗಿ ನಮ್ಮ ಅಪ್ಪೊಡ್ಡಿ ಅಂತಕ್ ಬಂದಿದ್ಯಲ್ಲ, ನೀನು ಮುಟ್ಟಾಳ ಅಂತ ಇದೆ. ಏ ಅವನು ಬರ್ಬೇಕು, ಅವ್ರ ಅಪ್ಪನ ಬರ್ಬೇಕು. ನಮ್ಮಪ್ಪನ ಹತ್ರ ಎಚ್ಚರಿಕೆ ವಿನಾಶ, ಎಚ್ಚರಿಕೆ. ಈ ಊರಿನ ಜನಗಳ ಮೇಲೆ ಒಂದು ಕಣ್ಣಿಟ್ಟಿದ್ರೆ ಆ ರಾಜಾರಾಮಣ್ಣನ ಮೇಲೆ ಒಂದ್ ಕಣ್ಣಿಟ್ಟಿರ್ಬೇಕು. ಯಾಕೆ ಅಂದ್ರೆ ಗೊತ್ತು ಬಿಡಿ ಡಾಡ್, ಲಾಸ್ಟ್ ಟೈಮ್ ಪಂಚಾಯತಿ ಎಲೆಕ್ಷನ್ ಅಲ್ಲಿ ನಿಮ್ಮನ್ನ ನಾನು ಸೋಲ್ಸಿರೋದನ್ನ ನಾನು ಇನ್ನೂ ಮರ್ತಿಲ್ಲ. ಅಲೋ ಬ್ರದರ್, ಸೋಲ್ಸುದ್ದು ರಾಮಣ್ಣ ಅಲ್ಲ, ನಮ್ಮೂರಿನ ಜನ. ನೀವು ಮಾಡಿರೋ ಮನೆ ಹಾಳು ಕೆಲ್ಸಕ್ಕೆ ಯಾರು ಓಟ್ ಹಾಕ್ಲಿಲ್ಲ. ಹೋಗಲೇ ಅಪ್ಪ, ಎಲೆಕ್ಷನ್ ಅಲ್ಲಿ ಓಟ್ ಇರೋದು ನಮ್ಮೂರಲ್ಲಿ 3000. ರಾಮಣ್ಣಂಗ್ ಬಿದ್ದದ್ದು 7997 ಓಟು. ಅದ್ರಲ್ಲಿ ಬಿದ್ದದ್ದು ನಿನಗೆ 3 ಓಟು. ಅದ್ರಲ್ಲಿ ಆ 3
ಒಂದು ನಿಂದೊಂದು ನನಗೆ ಯಾಕೋ ಡೌಟು ನಿನ್ನೊಂದು ಯಾರ್ದು ಅಂತ. ನಿಂದೆ ಕಲ ಮಗ. ಅಯ್ಯೋ ಅಪ್ಪ, ನಮ್ ತಾಯಾಣಗೂ ನಾನು ಹಾಕ್ಲಿಲ್ಲ, ನಾನು ಹಾಕುದ್ದು ಆ ರಾವಣನಿಗೆ. ಮತ್ತೆ ಆ ಓಟ್ ಯಾರ ಹಾಕಿದ್ರು? ಯಾಕೋ ನನ್ಗೆ ಅನುಮಾನ, ನಮ್ಮ ಅವ್ವ ಸತ್ತ ಮೇಲೆ ಮಧ್ಯಾಹ್ನ ಆದ್ಮೇಲೆ ಸ್ಕೂಟರ್ ತಕ ಹೋಯ್ತಿದ್ದೆ ಆ ಚೆನ್ನಿ ಹೋಟ್ಲಿಗೆ, ಅವಳದೇನಾರ ಓಟ್ ಬಿದ್ದಿದ್ದೇನೋ ಅಂತ. ಅಪ್ಪನ್ಗಾಡು ಮಾತೇನೋ ಇದು? ಅಲ್ಲ ಕಲ, ಆ ರಾಮಣ್ಣ ಗೆದ್ದು ಏನ್ ದವಾಕಿದಲ್ಲ? ಕಣಪ್ಪ, ಅವನೇನು ಮಾಡ್ಲಿಲ್ಲ, ನೀನ್ ಮಾಡಿದೀಯಲ್ಲ. ಆ ರೋಡ್ ಮಾಡಿಸ್ತೀನಿ ಅನ್ಬಿಟ್ಟು 10 ಲಕ್ಷ ತಕ್ಕಂದಲ್ಲ. ಎಲ್ಲಪ್ಪ ರೋಡ್ ಮಾಡಿನಿಯಲ್ಲ, ನಮ್ಮ ಕ್ವಾರಂಗೇರ್ ಗುರುಮಲಮ್ಮ ಒಂದ್ ಮನೆ ತಂದು ಹಿಡಿದು ಆ ಮರ್ಚಿಕ್ನವ್ರ ಮನೆ ಗಂಟ. ಏನಪ್ಪ ಆ ರೋಡಲ್ಲಿ ಏನಾರ ಬಸ್ರಿ ಹೆಂಗ್ಸ ಕರ್ಕೊ ಹೋದ್ರ ಕ್ವಾರಂಗಿ ಹಟ್ಟಿ ಹಟ್ಟನಿಂದ ಆ ಅಡ್ಗುಂಡಿ ರಟ್ಟಿ ತಕ್ ಬರೋದ್ಗ ಎರ್ಗೆ ಆಗೋಯ್ತು. ಅದ ಹಾಳು ಬಿದ್ದೋಲೆ ಆ ಚರಂಡಿ ಮಾಡಿಸ್ತೀನಿ ಅಂತ 4 ಲಕ್ಷ ತಕ್ಕಂದಲ್ಲಪ್ಪ. ಎಲ್ಲಪ್ಪ ದುಡ್ಡು ಮಾಡಿದೀಯಲ್ಲ, ನಮ್ ಕುಳೆಗೋಡವ್ರ ಮನೆ ತಂದು ಹಿಡಿದು ಆ ಓರಿ ಗಂಟ. ಮಾಡಿದ್ಯಾ ಆ ನಮ್ ಶೋಭಕ್ಕ ಅಲ್ಲಿ ಕರೆದ್ಬಿಟ್ಟು ತಿರುಪತಿ ಬಲಾಲಿ ಎಂದು ನಾನು ಯಾಕೋ ಕರೀತಾವಳಿ ಅಂತ ಮನೆ ತಕ್ಕ ಹೋದ್ರ ಕಸು ಮುಂಡಿಯ ತಕ್ಕಂದು ಆ ಗೋಷ್ಠ ಹೊಡೆದು ಯಾಕಕ್ಕ ಅಂತ ಕೇಳಿದ್ರ ನಿಮ್ಮ ಅಪ್ಪಡ್ಡಿ ಮಗ ಚರಂಡಿ ಮಾಡ್ಸೋದು ನೋಡ್ಲಾ, ನೀವೆಲ್ಲ ನಮ್ಮಟ್ಟಿಗೆ ಬಂದು ತುಂಬ್ಕತಾನೆ ಅಂತ. ಅದಕ್ಕೆ ಆ 3 ತಿಂಗಳಿಂದ ಆ ರೋಡ್ಗೆ ಹೋಗೋದೇ ಬಿಟ್ಬಿಟ್ಟು ಅದೆಷ್ಟಿನ ಮೆರೀತೇನೋ ಮೆರಿಲಿ ಬುಳ್ಳ. ಒಂದಲ್ಲ ಒಂದಿನ ಆ ರಾಮಣ್ಣನ ಈ ಊರ್ ಬಿಟ್ಟು ಓಡಿಸಿ ಈ ಊರ್ಗೆ ನಾನ್ ಚೇರ್ಮನ್ ಆಗ್ಲಿಲ್ಲ ಅಂದ್ರೆ ನನ್ನ ಹೆಸರು ಬಡ್ಡಿ ಬಸಪ್ಪನೇ ಅಲ್ಲ. ಯಾಕಯ್ಯ? ಅಪ್ಪ, ನೀನು ನಿನ್ನೂ ಅಂದ್ಮೇ ಚೇರ್ಮೇನೇ ಆದಿಯೋ ಚೇರ್ಮನ್ನೇ ಆದಿಯೋ ನೋಡುವ. ಹಕ್ಕಿಯನ್ನು ಹಿಡಿಯುವುದು ಅದೆಷ್ಟು ಹೊತ್ತು? ಹಕ್ಕಿಯ ರೆಕ್ಕೆ ಮುರಿದು ಹಕ್ಕಿಯು ಹಾರಾಡದಂತೆ ಮಾಡಿದ್ದಾನೆ ಆ ಸಂತೋಷ್. ರೊಟ್ಟಿ ಜಾರಿ ತುಪ್ಪಕ್ಕೆ ಬಿದ್ದಾಗ ಅದರ ಉಪಯೋಗವನ್ನು ಪಡೆಯದಿದ್ದರೆ ನಾನೇ ಶತಮೂರ್ಖ. ರೋಗಿ ಬಯಸಿದ್ದು ಹಾಲುವನ್ನ, ವೈದ್ಯ ಹೇಳಿದ್ದು ಹಾಲುವನ್ನ ಅನ್ನುವಂತೆ ಆ ಶ್ರುತಿ ಸಂತೋಷನ ಮದುವೆಯನ್ನು ನಾನೇ ಮುರಿಯಬೇಕು ಎಂದುಕೊಂಡರೆ ಆ ಸಂತೋಷನ ಶ್ರುತಿಯ ಬಾಳಿಗೆ ವಿದಾಯ ಹೇಳಿ ಅವಳ ಬಾಳಲ್ಲಿ ಗುಡುಗು ಸಿಡಿದಾಗೆ ಅವಳ ಬಾಳಿಗೆ ಮರೀಚಿಕೆ ಆಗಿದ್ದಾನೆ. ಆ ಶ್ರುತಿಯು ಇಂದು ಸೂತ್ರಾರಿದ ಗಾಳಿಪಟವಾಗಿ ಸಂಗೀತವಿಲ್ಲದ ನಾದವಾಗಿದ್ದಾಳೆ. ಈ ಅವಿನಾಶನ ಬಾಹು ಬಂಧನಕ್ಕೆ ಆ ಶ್ರುತಿಯನ್ನ ಉಡುಗೊರೆಯಾಗಿ ನೀಡಿದ್ದಾನೆ.
ಕೈಗೆ ಸಿಕ್ಕ ಸುದ್ದಿ ಕೆಂಗು ನಾವಿಯಂತೆ ಬಾಡಿ ಜಲಕ್ಕೆ ನೆಲಕ್ಕೆ ಬೀಳುವ ಮುನ್ನ ಕಚ್ಚಬೇಕು ಅವಳ ಎಂದುಟಿಯನ್ನ ಅಪ್ಪಿ ಮುತ್ತಾಡಬೇಕು ಅವಳ ಯೌವನ ತುಂಬಿದ ತಾರುಣ್ಯವನ್ನ. ಒಂದು ವೇಳೆ ನಮ್ಮಿಬ್ಬರ ಮಧುರ ಆಲಿಂಗನಕ್ಕೆ ಧಿಕ್ಕಾರವೆಸಗಿದರೆ ಧಿಕ್ಕಾರವೆಸಗಿದರೆ ಬಲಾತ್ಕಾರ ಆ ರಾವಣನಿಗೆ ಕೊಟ್ಟ ಸಾಲ ಅವಳ ಶ್ರುತಿಯ ಶೀಲಕ್ಕೆ ಬಲಾತ್ಕಾರದ ನಾಂದಿಯಾಗುತ್ತದೆ. ಒಂದು ವೇಳೆ ನನ್ನ ಆಸೆಯಂತೆ ನನ್ನ ಆಸೆ ಬಲೆಯಲ್ಲಿ ಬಂದು ಬಿದ್ದರೆ ವಾವ್! ಎಂತಹ ಚಂದ! ನೆಲೆ ಎಂಬ ಹೃದಯವನ್ನು ಕೊಲೆ ಮಾಡಿ ನನ್ನ ಆಸೆ ಬಲೆಯಲ್ಲಿ ಬಂದು ಬಿದ್ದರೆ ಇಬ್ಬರ ಮಧುರ ಸುಮಧುರ ಮದುವೆಯ ಮೊದಲ ರಾತ್ರಿಗೆ ಅದ್ದೂರಿಯ ಹೋನ. ಏ ಸುತೆ, ಈ ಅವಿನಾಶನ ಅಂಗೈಯಲ್ಲಿ ಅಪ್ಸರೆಯಾಗಿ ಬರ್ತೀಯ. ನಿನ್ನನ್ನು ಹೇಗೆ ಕುಡಿಸ್ಬೇಕು ಅಂತ ನನಗೊತ್ತಿದೆ. ಒಂದೇ ಬರ್ತೀಯ. ಏ ಸುತೆ, ಬಾರೆ ಬಾ, ಕುಣಿದು ಕುಣಿದು ಬಾ. ಯಾವ ದೇವಶಿಲ್ಪಿ ಕಡೆದನು ನಿನ್ನ ಕವಿ ಕಾಳಿದಾಸ ಕಲ್ಪನೆಯು ಚಿನ್ನ ಊರ್ವಶಿಯ ತಂಗಿಯೋ ಮಾತನಾಡು ವೀಣೆಯೋ ನಿನ್ನಲೇ ನಾನು ಸೇರಿ ಹೋದೆ. ಯಾವ ದೇವಶಿಲ್ಪಿ ಕಡೆದನು ನಿನ್ನ ಕವಿ ಕಾಳಿದಾಸ ಕಲ್ಪನೆಯು ಚಿನ್ನ ಮಿಲನ ಹೊಸ ಕವನ ಇಂದು ಬರೆದಿದೆ. ನನ್ನ ತೋಳಿನಲ್ಲಿ ಇಂದು ಸೇರುವ ಪ್ರಿಯದವೇ, ನನ್ನ ಬಾಳಿನಲ್ಲಿ ದೀಪ ಹಚ್ಚುವ ಮುದ್ದು ಮುಖ ನನ್ನ ಆಸೆ ಕೆಣಕಿದೆ. ತಾಳು ತಾಳು ಏಕೆಂದೇ
ಯಾವ ದೇವಶಿಲ್ಪಿ ಕಳೆದನು ನಿನ್ನ ಕವಿ ಕಾಳಿದಾಸ ಕಲ್ಪನೆಯು ಚಿನ್ನ ಪ್ರೀತಿ ತೀರನಿಂದ ಏರಿ ಬಂದ ಚೆನ್ನ ಬಿರುಗಾಳಿಯಂತೆ ಹೊತ್ತು ಹೋದೆ ಮುತ್ತು ಗಿಳಿಯೇ ಕಣ್ಣಿನಲ್ಲೇ ಕೊಂದೆ ಇಳಿಯೇ ರಾಗ ತಾಳ ಸೇರಿದಂತೆ ಇನಿಯ ಉಸಿರುಸಿರ ಸುಖ ಸಂಗಮ ಜೀವವೀಣೆ ಮಿಡಿದಂತೆ ಏಕೋ ಉಡಲೊಳಗೆ ಹೊಸ ಸಂಭ್ರಮ ಎದೆಗುಡಿಯಲ್ಲಿ ನೀನು ನಿಲ್ಲುವ ಓ ಪ್ರಿಯತಮ ಪ್ರೀತಿ ಮಲ್ಲಿಗೆಯ ಇಲ್ಲಿ ಚೆಲ್ಲುವ ಓ ಪ್ರಿಯತಮೆ ಕಾಲ ಹೀಗೆ ತಾನು ನಿಂತು ಹೋಗದೆ ಸ್ವರ್ಗ ಇಲ್ಲಿ ನೋಡೆಂದೆ ಗುಂಗಲ್ಲಿ ನಾ ತೇಲಿ ಹೋದೆ ಶಶಿವರ್ಣಂ ಚತುರ್ಭುಜ ಪ್ರಸನ್ನವದನಂ ಧ್ಯಾಯೇ. ಮೈಕ್ ಗೊತ್ತಲ್ವಂತ ಶುಕ್ಲಾಂ ಭರಧರಂ ವಿಷ್ಣು ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇ ಸರ್ವವಿಘ್ನೋಪಶಾಂತಯೇ. ಯಾಕೆ ಸ್ವಾಮಿ ನನ್ನ ಮಂತ್ರದಲ್ಲಿ ತಪ್ಪಿದ್ಯಾ? ನಿಮ್ ಮಂತ್ರದಲ್ಲಿ ತಪ್ಪಿಲ್ಲ ರೀ, ಮದ್ವೆಲೆ ತಪ್ಪಾಯ್ತೆ. ಯಾಕೆ ಸ್ವಾಮಿ ಏನಾಯ್ತು ಸ್ವಾಮಿ? ಏನ್ರಿ ಇದೇನ್ ಮದ್ವೆ ಅನ್ರಿ? ಹಂಗ್ ಮಾಡ್ತೀನಿ ಹಿಂಗ್ ಮಾಡ್ತೀನಿ ಅಂದ್ಬಿಟ್ಟು ಏನು ನೀವು ಮದ್ವೆ ಮಾಡ್ತಾ ಇರೋದು? ಈಗ ಏನಾಗ್ಬೇಕು ಹೇಳಿ ಸ್ವಾಮಿ? ಇನ್ನೇನ್ ಆಗ್ಬೇಕ್ರಿ? ಒಂದಿದ್ರೆ ಒಂದಿಲ್ಲ. ನಮ್ ಕಡೆ ಜನಕ್ಕೆ ಬಿಸಿಲಿಲ್ಲ, ತಿಂಡಿ ವ್ಯವಸ್ಥೆ ಇಲ್ಲ. ಏನು ನೀವು ಮದ್ವೆ ಮಾಡ್ತಾ ಇರೋದು? ರೇ ಸ್ವಾಮಿ ಸಾವುಕಾರೆ, ಹೆಣ್ಣು ಕಡೆಯವರು ನಾವಲ್ಲ ಸ್ವಾಮಿ, ನೀವು ನಾಲ್ಗೆ ಬಿಗಿಡ್ದು ಮಾತಾಡಿ. ಕಂಡಿದ್ದೇನೆ ನಾವ್ ಹೆಣ್ಣು ಕಡೆಯಲ್ಲಿ ಮಾತಕ್ಕೆ ನೀವು ನಾವು ಕೇಳಕ್ಕಾಯ್ತದೇನೋ? ಮದುವೆ ಹೆಂಗ್ ಮಾಡ್ಬೇಕು ಹಂಗ್ ಮಾಡ್ಬೇಕು ಅಂತ. ಈಗ ಏನಾಗ್ಬೇಕು? ಆಯ್ತು ಸ್ವಾಮಿ, ಈಗ ಏನಾಗ್ಬೇಕು ಅಂತ ಹೇಳಿ. ನೋಡಿ, ನಮ್ಮ ಕೈಲಾದಷ್ಟು ನಾವು ವೈಭವದಿಂದನೇ ಮಾಡ್ತಾ ಇದ್ದೀವಿ. ನಿಮಗೆ ಇಷ್ಟ ಇಲ್ಲದೆ ಇರೋದಕ್ಕೆ ಅದೇನೋ ಹೇಳ್ತಾರಲ್ಲ, ಮೊಸರಲ್ಲಿ ಕಲ್ ಸಿಕ್ತು ಅನ್ನೋ ಹಾಗೆ ಏನೇನೋ ಇಲ್ಸಲ್ಲದ ಕಾರಣಗಳನ್ನ ಹೇಳಬೇಡಿ. ಶಾರದಾ, ನಿನ್ ಬಾಯಲ್ಲಿ ಇಂಥ ಮಾತು ಬರಬಾರ್ದು ಕಣೆ. ಸ್ವಾಮಿ ಈಗ ಏನಾಗ್ಬೇಕು ಅಂತ ಹೇಳಿ. ಇನ್ನೇನ್ರಿ ಆಗ್ಬೇಕು? ಹೂನಾರ ನೋಡ್ರಿ ಒಣಗೋಗ್ ನಿಂತವೆ. ಅಲ್ಲ ರೀ, ಅರಮನೆ ಪ್ಯಾಲೇಸ್ ಬೇಡ ರೀ, ಪೈಕ್ ಚಾವಣಿ ಬೇಡವಾ? ಅದು ಬೇಡ ರೀ, ಬಟ್ಟೆ ಸಾಮಿಯಾನ ಬೇಡವಾ? ಅದು ಬೇಡ ರೀ, ನಿಮ್ ಯೋಗ್ಯತೆಗೆ ಮದ್ವೆಗೆ ವಿಡಿಯೋ ಬೇಡ ರೀ. ಎಲ್ಲಿದ್ಯಪ್ಪ ಫೋಟೋಗ್ರಾಫರು? ಬಪ್ಪ ಇದ್ರಿಗೆ ವಿಡಿಯೋ ಮಾಡೋದು, ಇಲ್ಲಿ ಬಂದ್ ಮಾಡು. ಅಲ್ಲ ರೀ, ಒಂದ್ ಫೋನ್ ದೇವಸ್ಥಾನ ಮಾಡ್ಸಕ್ಕಿಲ್ಲ ರೀ. ಸ್ವಾಮಿ ಏನ್ರಿ ಮಾತಾಡ್ತಾ ಇದ್ದೀರಾ? ನಾನು ಅಷ್ಟೊತ್ತಿಂದ ನೋಡ್ತಾವ್ನೆ. ಮದುವೆ ಆಗೋಕೆ ಹೆಣ್ಣು ಗಂಟೆಗೆ ಬೇಕಾಗಿರೋದು ಫೋಟೋ ಸ್ಯಾಮಿಯನ್ ಅಲ್ಲ. ಆ ಹೆಣ್ಣು ಅವರು ಮನ್ಸು ಚೆನ್ನಾಗಿದ್ರೆ ಸಾಕು. ನಿಮ್ಮ ಶ್ರೀಮಂತಿಕೆ ಅಲ್ಲ ರೀ. ಉಣ್ಣು ಕೊಯ್ದ್ಯಾ ಉಣ್ಕೊಂಡ್ ಹೋಗು ಅಷ್ಟೇ. ಅದ್ಬಿಟ್ಟು ಎದುರು ಮಾತಾಡಿದ್ರೆ ಅದು ಆಗೋ ಬೆವರನೇ ಬೇರೆ. ಇಲ್ಲ ಸ್ವಾಮಿ, ನೀವು ಶ್ರೀಮಂತರು, ನಾವು ಬಡವರು ಸ್ವಾಮಿ. ಈಗ ಏನಾಗ್ಬೇಕು ಹೇಳಿ. ಆಯ್ತು ಪುರೋಹಿತ್ರೆ, ನೀವು ಮದುವೆ ಮುಂದುವರ್ಸಿ. ಏನ್ರಿ ಸ್ವಾಮಿ, ಒಬ್ರು ಮಾಡು ಅಂತೀರಿ, ಒಬ್ರು ಬೇಡ ಅಂತೀರಿ. ನಾನು ಯಾರ ಮಾತನ್ನ ಕೇಳಿ ನೀವೇ ಹೇಳಿ. ಪುರೋಹಿತ್ರೆ, ಈಗ ನಾನು ಹೇಳ್ತಾ ಇದ್ದೀನಲ್ಲ, ನೀವು ಮದುವೆ ಮುಂದುವರ್ಸಿ. ಆಯ್ತು ಸ್ವಾಮಿ, ಮದುವೆ ಮುಂದುವರ್ಸಿ. ಬನ್ರಿ.
ಇಬ್ರು ಹಾರ ಬದಲಾಯಿಸ್ಕೊಳಯ್ಯ. ಮಾಂಗಲ್ಯ ತಟ್ಟೆ ಅಲ್ಲಯ್ಯ. ಓ ಸ್ವಾಮಿ, ಆ ಗಣಪತಿ ಜನಕ್ಕೆ ಮುಟ್ಟಿಸ್ತಾ ಬರ್ಬೋದು, ನಿನ್ನ ಬಂದಿಲ್ಲ ಸ್ವಾಮಿ. ಹೋಗಿ ಹೋಗಿ ಆ ಮುಟ್ಟಾಳಿನ ಕೈ ಕೊಟ್ಟಿದ್ದೀಯ. ಎಲ್ಲಿದೆಯೋ ಪೀಟಿ ಬತ್ತಿ ಬೇಗ ತಗೊಂಡವರು. ತಗೊಳ್ಳಯ್ಯ. ಗಟ್ಟಿ ಮೇಲೆ ಗಟ್ಟಿ ಮೇಲೆ ಗಟ್ಟಿ ಮೇಲೆ ಮಾಂಗಲ್ಯ ತಂತು ನಾನೇ. ರೇ ಪುರೋಹಿತ್ರೆ, ನನ್ನ ತಂಗಿ ಗಂಡನ್ಗೆ ನಂದೊಂದು ಹುಡುಗರೇ ಇದೆ, ಕೊಡ್ರಿ. ಸ್ವಾಮಿ, ಇಷ್ಟೊಂದು ಪಳ ಪಳ ಅಂತ ಹೊಡಿತಾ ಇದೆ. ಇದ್ರ ಬೆಲೆ ಎಷ್ಟು ಅಂತ ಕೇಳ್ಬೋದೆ? ಅದ್ರ ಬೆಲೆ 25 ಲಕ್ಷ ರೂಪಾಯಿ. ಅಮೆರಿಕನ್ ಡೈಮಂಡ್. ತಗೊಳ್ಳಿಯ ಗಂಡೆ, ಬೆಂಕಿ ಹಾಕೋ. ಬೆಟ್ಟ ಯಾರು ಕತ್ತಿಸ್ಕೊಂಡು ಹೋದರು. ಸ್ವಾಮಿ ಪುರೋಹಿತ್ರ, ನೀವು ಪುರೋಹಿತ್ಯ ಚೆನ್ನಾಗಿ ಮಾಡ್ತೀರಿ ಅಂತ ಕೇಳ್ಪಟ್ಟಿದ್ದೆ. ಇವತ್ತು ನೋಡಿದ್ದೀನಿ, ಚೆನ್ನಾಗಿ ಮಾಡ್ತೀರಿ. ನಂದು ಒಂದು ಮುಯಿದೆ, ನನ್ನ ಹೆಸರು ಹೆಂಗೋ ನಿಮ್ಗೂ ಗೊತ್ತು ತಾನೆ. ಹಂಗೆ ಒಂಚೂರು ಹಿಂಗೆ ಹೇಳ್ಬಿಡಿ. ನನಗೇನೋ ಗೊತ್ತು ಸ್ವಾಮಿ, ಆದ್ರೆ ಇಲ್ಲಿ ಕೂತಿರೋರು ಎಲ್ಕ ಗೊತ್ತಾಗ್ಬೇಕಲ್ಲ ಸ್ವಾಮಿ. ನೀವೇ ಹಂಗೊಂದ್ ಮಾತು ಅಂದ್ಬಿಡಿ. ಅದು ಸರಿ ಏನು, ನನ್ನ ಹೆಸರ ನಾನು ಹೇಳಿದ್ರೆ ಚೆನ್ನಾಗಿರ್ತದೆ. ಬಂಗ್ಲೆ ದೊಡ್ಡೇಗೌಡ್ರು ಮಗ, ಜೋಡಿದಾರ್ ವಂಶದ ಸುಳ್ಳು ಯಾರೂ ಇಲ್ಲ. ಶ್ರೀ 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 ಮಹಾನ್ ದಾನಶೂರ ಕರ್ಣ ಬಡ್ಡಿ ಬಸಪ್ಪಂದು ಎಂಥ ಹಾಕ್ಬಿಟ್ಟಕ್ಕಲ್ಲ ಮಗ, ತಪ್ಪು ಮಾಡ್ಬೇಕನಪ್ಪ. ಯಾಕ್ಲ ನಾಕಾಣಿಯ ಹಾಕಿ ನಾಕಾಣಿಯ ಮಡಿಕ ಹಾಕಿತ್ತು. ಏನ್ ಮಾಡಕ್ಲ ಅದು? ಅಯ್ಯೋ ಅಪ್ಪ, ನೀನ್ ಸತ್ತಾಗ ನೀನ್ ಹಣೆ ಗಣಿಸ್ಬೇಕಲ್ಲ ಅದ್ಕ. ಇನ್ನೂ ನನ್ ಮಾನ ಕಳಿತೀಯಲ್ಲೋ ನೀನು. ತಾನೇ ಕಲಿಕ. ರಾಮಣ್ಣವ್ರೆ, ಸಾವ್ಕಾರೆ ಎಲ್ಲರೂ ಉಂಟಾ? ಊಟ ಮಾಡ್ಕೊಂಡು ಹೋಗಿ. ಇಲ್ಲ ರಾಮಣ್ಣವ್ರೆ, ಬರ್ಬೇಕಾದ್ರೆ ಉಪ್ಪಿಟ್ಟು ಮಾಡಿದ್ರು, ಚೆನ್ನಾಗಿ ತಿನ್ಕ ಬಂದ್ಬಿಟ್ಟಿದೀನಿ. ಬೇಡ ರಾಮಣ್ಣ, ಇಲ್ಲ, ಸ್ವಲ್ಪ ತಿನ್ಕೊಂಡು ಹೋಗಿ ಸಾವ್ಕಾರ್ರೆ. ಬೇಡ ರಾಮಣ್ಣ. ರಾಮಣ್ಣವ್ರೆ, ನೀವೇನು ತಲೆ ಕೆಡಿಸ್ಕೋಬೇಡಿ. ಅಲ್ಲಿ ನಮ್ಮ ಮನೆ ಕುಂತವ್ರಲ್ಲ, 3 ಚೀಲ ಹಾಕ ಕುಂತವ್ರೆ. ನಮ್ಮ ಅಪ್ಪಗೆ ಆಗುವಷ್ಟು ಜಾಗ ಹಿಡ್ಕೊಂಡು ನಮ್ಮ ಅಪ್ಪ 3 ದಿನದಿಂದ ಊಟ ಮಾಡ್ಲಿಲ್ಲ. 3 ದಿನಕ್ಕೆ ಆಗುವಷ್ಟು ಉಣ್ಕೊಂಡು 3 ದಿನಕ್ಕೆ ಆಗುವಷ್ಟು ತಕೊಂಡು ಹೋಯ್ತಾನೆ. ನೀ ಏನ್ ತಲೆ ಕೆಡಿಸ್ಕೋಬೇಡ, ಸುಮ್ಮನಿರ. ಇಲ್ಲೂ ನನ್ ಮಾನ ಕಳಿತೀಯಲ್ಲೋ. ಬಾರ, ಇಬ್ರು ಜೊತೆಯಲ್ಲಿ ಕೂತ್ಕೊಂಡು ಉಣ್ಮ ಬಾರ. ಅಪ್ಪ ಮನೆ ಯಾಕೆ ಆಯ್ತಾವ್ರೆ, ಎಲೆ ಹಾಕ್ಬಿಟ್ಟು ಕುಣ್ಸವ್ರೆ. ಹೋಗಿ ಕುಂತಿರೋ, ನಾನು ಬಂದ ಆಮೇಲೆ ಉಣ್ತೀನಿ. ಹೋಗು. ಸಾವ್ಕಾರ್ರೆ ಬನ್ನಿ, ನೀವು ಊಟ ಮಾಡೋರಂತೆ. ಏನ್ರಿ ಇಷ್ಟೆಲ್ಲ ಅವಮಾನ ಆದ್ಮೇಲೆ ಹೆಂಗ್ರಿ ಊಟ ಮಾಡೋದು? ಹೌದು ಸ್ವಾಮಿ, ನಾವು ಬಡವರು, ಗೊತ್ತಿಲ್ಲದೆ ಏನೋ ತಪ್ಪು ಮಾಡಿರ್ತೀವಿ. ನೀವು ಶ್ರೀಮಂತರು, ಕ್ಷಮಿಸಿ ಊಟಕ್ಕೆ ಬನ್ನಿ. ಸಂತೋಷ್, ನೀನಾದ್ರು ನಿಮ್ಮ ಮಾವನ್ನ ಊಟಕ್ಕೆ ಕರಿ. ಮಾವ, ಅವ್ರ ಮನಸ್ಸಿಗೆ ಬೇಜಾರಾಗಿದೆ, ನಾನೇನ್ ಮಾಡಕ್ಕಾಗುತ್ತೆ? ಹೌದಪ್ಪ. ಹೌದಪ್ಪ. ಸಾರಿ, ಮೈಕೆ ಬರ್ತಾ ಹೇಳ್ತಾ ಇರೋದು ಸತ್ಯ. ಯಾಕೆ ಹೇಳು, ನಾನು ಶ್ರೀಮಂತ ಅಕ್ಕ ಅಲ್ಲ ಅಲ್ವ ಇವತ್ತು. ಆದ್ರೂ ಇಷ್ಟು ದಿವಸ ನೀನು ಈ ಬಿಕಾರಿ ಅಕ್ಕನ ಹತ್ರನೇ ಬೆಳೆದಿದೀಯಾ ಅನ್ನೋದನ್ನ ಮರಿಬೇಡ. ಅಮ್ಮ, ಯಾಕಮ್ಮ ಯಾಕಮ್ಮ ಈ ರೀತಿ ಚುಚ್ಚಿ ಚುಚ್ಚಿ ಮಾತಾಡ್ತಿದ್ಯಾ? ನೋಡು, ಈ ಶುಭ ಸಮಾರಂಭದಲ್ಲಿ ಸಂತೋಷವಾಗಿರ್ಬೇಕಾದ್ರೆ ಮಾವ, ಅಯ್ಯಪ್ಪನ
ಮಾತಾಡ್ಬೇಡಮ್ಮ. ದಯವಿಟ್ಟು ಅವ್ರನ್ನ ಖುಷಿಯಿಂದ ಕಳಿಸ್ಕೊಡು. ಅಕ್ಕ ಬನ್ನಿ ಅಕ್ಕ, ನೀವಾದ್ರೂ ಊಟ ಮಾಡಿರಂತೆ. ಇಲ್ಲಮ್ಮ, ನಮ್ಮ ಅಣ್ಣನಿಗೆ ಅವಮಾನ ಆಗಿ ಅವ್ರಿಗೆ ಊಟ ಮಾಡ್ತಿರ್ಬೇಕಾದ್ರೆ ನಾನ್ ಹೇಗ ಊಟ ಮಾಡ್ಲಿ? ನೋಡು, ನನಗೆ ಅಶ್ವಿಲ್ಲ, ನೀವು ಹೋಗಿ ಊಟ ಮಾಡಿ. ಈಗ ಎಲ್ಲ ಮಾತು ನಿಲ್ಸಿ ಬನ್ನಿ ಊಟ ಮಾಡೋರಂತೆ. ಹೊಟ್ಟೆ ಹಸಿತಾ ಇದೆ, ಯಾಕೆ ನಮ್ಮನ್ನು ಹೊಟ್ಟೆ ಹಸಿವಿಂದ ಸಾಯಿಸ್ತೀರಿ? ಬನ್ನಿ ಎಲ್ಲ ಊಟಕ್ಕೆ ಹೋಗೋಣ. ನಡ್ರಪ್ಪ, ನಮ್ಮಿಂದ ನೀ ಮೇಲೆ ಯಾಕೆ ಇರ್ತೀರಿ? ನಾನು ಎರಡು ತುತ್ತು ತಿಂತೀನಿ, ನಡೀರಿ. ಬಾನಲ್ಲೆ ಬಾನಲ್ಲೆ ಮಧುಚಂದ್ರಕ್ಕೆ, ಬಾನಲ್ಲೆ ಬಾನಲ್ಲೆ ಮಧುಮಂಚಕ್ಕೆ. ಬಾನಲ್ಲೆ ಬಾನಲ್ಲೆ ಮಧುಚಂದ್ರಕ್ಕೆ, ಬಾನಲ್ಲೆ ಬಾನಲ್ಲೆ ಮಧುಮಂಚಕ್ಕೆ. ಗಿರಿಶಿಖರ ಜಲಪಾತ ಎಲ್ಲ ಬೆತ್ತಲೆ ಇಲ್ಲಿ, ಎಲ್ಲ ಬೆತ್ತಲೆ ಇಲ್ಲಿ. ಅಲ್ಲವೇನೆ ಅಲ್ಲವೇನೆ ಬಲ್ಲೆಯೇನೆ ಬಲ್ಲೆಯೇನೆ. ಕನಸುಗಳ ಗುರಿಕಾರ ಸ್ವಪ್ನ ಮಂದಿರದಾಚೆ, ಸ್ವಪ್ನ ಮಂದಿರದಾಚೆ. ಮೂಡಿ ಬಾರೋ ಮೂಡಿ ಬಾರೋ, ಹಾಡು ಬಾರೋ ಕೂಡು ಬಾರೋ. ಓಹೋ 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 ಓಹೋ. ಬಾನಲ್ಲ ಬಾನಲ್ಲ ಮಧುಚಂದ್ರಕ್ಕೆ, ಬಾನಲ್ಲ ಬಾನಲ್ಲ ಮಧುಮಂಚಕ್ಕೆ. ಓಹೋ 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 ಓಹೋ. ರತಿ ಸುಖಕ್ಕೆ ಜತೆಯಾಗು, ನಗ್ನ ಕೋಟೆಯ ನೇರಿ, ನಗ್ನ ಕೋಟೆಯ ನೇರಿ. ನಿಲ್ಲುಬಾರೆ ನಿಲ್ಲುಬಾರೆ ಗೆಲ್ಲುಬಾರೆ ಗೆಲ್ಲುಬಾರೆ. ಪ್ರಿಯ ಸಖನೆ ವಿರಹಾಗ್ನಿ, ಬೆಂಕಿ ಬಂಧನವಿಲ್ಲಿ, ಬೆಂಕಿ ಬಂಧನವಿಲ್ಲಿ. ನೀಗು ಬಾರೋ ನೀಗು ಬಾರೋ, ಬಾಳ ತುಂಬಾ ಸಾಗಿ ಬಾರೋ. ಓಹೋ 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 ಓಹೋ. ಬಾನಲ್ಲ ಬಾನಲ್ಲ ಮಧುಚಂದ್ರಕ್ಕೆ, ಬಾನಲ್ಲ ಬಾನಲ್ಲ ಮಧುಮಂಚಕ್ಕೆ. ಓಹೋ ಓಹೋ ಓಹೋ. ಬಾನಲ್ಲೆ ಬಾನಲ್ಲೆ ಮಧುಚಂದ್ರಕ್ಕೆ, ಬಾನಲ್ಲೆ ಬಾನಲ್ಲೆ ಮಧುಮಂಚಕ್ಕೆ. ಯಾರು ಸವಾಸ ಮಾಡೋದು ಈ ಹರೇದ್ ಹುಡುಗಿರ್ ಸವಾಸ ಮಾತ್ರ ಮಾಡಬಾರ್ದು ಕಣಪ್ಪ. ಏನೋ ಕಷ್ಟ ಇಲ್ಲಂಗೆ ಒಂದ್ ಹುಡುಗಿ ಬಲೆ ಬಿತ್ತು ಅಂತಂದ್ರೆ ಅದಕ್ಕೂ ಬಂದು ಕಣಪ್ಪ ಕೂತು ಅದ್ಯಾವ್ದೋ ಹೋಗ್ದಂತೆ. ನಾ ಕಾಲು ಉಂಟು ಹೊಸುವಲ್ವಂತ, ನಾ ಕಾಲು ಹೊಸಿಗಿಲ್ದರೆ ನೀನ್ ಮನ್ಸರಿಗಿದ
ಬರ್ಲಿ ಬರ್ಲಿ. ಅಣ್ಣ ನಮಸ್ಕಾರ ಅಂದೆ. ನಂಗೂ ಹಂಗೆ ಅಂದೆ ಅಣ್ಣ, ನಮಸ್ಕಾರ. ಅಣ್ಣ ಈ ಪವಿತ್ರವಾದ ಬೀದಿಲಿ ನಿಂತ್ಕೊಂಡು ಒಬ್ರಿಗೊಬ್ರೆ ಮುಖ ಪಾತ್ರ ಅಭಿನಯ ಮಾಡ್ತಾ ಇದ್ರಲ್ಲ, ಏನಣ್ಣ ಸಮಾಚಾರ? ಏನಣ್ಣ ಹೇಳಿ ಸಮಸ್ಯೆನಾ? ಈ ದೇಶ ಸಮಸ್ಯೆ ಸುಳಿಲ್ ಸಿಲ್ಕಿ ಒದ್ದಾಡ್ತಾ ಇರುವಾಗ ನನ್ನ ಸಮಸ್ಯೆ ಯಾವ್ದಣ್ಣ? ಎಲ್ರಿಗೂ ಒಂದೊಂಥರ ಸಮಸ್ಯೆ ಕಣಣ್ಣ. ಅಂದಾಗ ತಮ್ಮ ಪರಿಚಯ ಅಣ್ಣ? ಅಣ್ಣ ನಮ್ಮ ಹೆಸರು ಪಿ ಪತಿ ಅಂದ್ಬಿಟ್ಟು ಕವನ ಬರೆಯೋದು, ಪೇಪರ್ ಸುದ್ದಿ ಹಾಕ್ಸೋದು, ಅದೇ ಅಣ್ಣ. ನೀವು ಕತೆ ಕಾದಂಬರಿ ಬರೆಯೋರು ಅಂದ್ಮೇಲೆ ತುಂಬಾ ಬುದ್ಧಿವಂತ ಇರ್ಬೇಕು ಅಣ್ಣ. ಅಣ್ಣ ನಂದೊಂದು ದೊಡ್ಡದೇ ಕಣ, ಅದ್ ಬಿಡ್ಸ್ಬೇಕಲ್ಲ ಅಣ್ಣ. ಉಂಕನಣ್ಣ ಉಂಕನಣ್ಣ, ನಾ ಕಾಲುಂಟು ಹಸು ಅಲ್ವಂತ. 3 ನಾಮ ಉಂಟು, ದಾಸ ಇಡಲ್ಲ. ಮರದಿಂದ ಮರಕ್ತಾ ಇರುತ್ತೆ, ಮಂಗನಲ್ಲ. ಒಂದು ಬಾಯಿ ಉಂಟು, ಮೇಕೆ ಅಲ್ಲ. 2 ಕಣ್ಣುಂಟು, ಬೆಕ್ಕಲ್ಲ. ಹಂಗಾರೇನು ಅಣ್ಣ ನಾನೇನ್ ಸಿಬಿ ಅನ್ನ, ನಾನು ಅದೇ ಕೇಳದ್ದು. ಅಣ್ಣ ಈ ಒಟ್ಟ ನಿನ್ಗೆ ಹೇಳ್ದವ್ರು ಯಾರಣ್ಣ? ಈ ಒಗ್ಗಣ ಹೇಳಣ್ಣ. ನನ್ ಲವರ್ ಅಣ್ಣ ಸರಿ ಅಣ್ಣ, ನಿನ್ ಲವ್ವರು ಹೆಂಗ ಸ್ವಲ್ಪ ಅವ್ರ ಪರಿಚಯ ಹೇಳಣ್ಣ. ಅಣ್ಣ ಕುಳ್ಳುಕ್ಕೆ ಉದ್ದಕ್ಕವಳ. ಕುಳ್ಳುಕ್ಕೆ ಉದ್ದಕ್ಕವಳ ನಮ್ ತಾಯಾಡೇ ಅರ್ಥ ಆಗಿಲ್ಲ ಅಣ್ಣ. ನಾನು ಈಗ ಹೇಳ್ತೀನಿ ಕೇಳು. ಕುಳ್ಳುಕ್ಕೆ ಉದ್ದಕ್ಕವಳೆ ಅಂದ್ರೆ ಕುಳ್ಳುಕ್ಕೂ ಇಲ್ಲ ಉದ್ದಕ್ಕೂ ಇಲ್ಲ, ಮೀಡಿಯಂ ಆಗವಳೆ ಅಂತ. ಹಂಗಣ. ಆಮೇಲೆ ಅಣ್ಣ ಮುಂದ್ಕೆ ಅಣ್ಣ ದಪ್ಪಕ್ ಸಣ್ಣಕ್ಕವಳೆ. ಬೂಣ ಇನ್ನು ನನಗೆ ಅರ್ಥ ಆಯ್ತು ಬೂಣ, ನೀವು ಬೇಡ. ಏನಣ್ಣ ಅದು? ದಪ್ಪಕ್ಕೆ ಸಣ್ಕವಳೆ ಅಂದ್ರೆ ಅಣ್ಣ ದಪ್ಪಗೂ ಇಲ್ಲ, ಇತ್ತಕ್ ಸಣ್ಣಗೂ ಇಲ್ಲ, ಮೀಡಿಯಂ ಆಗವಳೆ ಅಂತಣ್ಣ. ಅಣ್ಣ ಹಿಡ್ದೆ ನೋಡು ಜೋಡ. ಏನಂದ ಅಣ್ಣ ಇಲ್ಲ ಕಣ ಜಾಡ. ಹಂಗಣ್ಣ ಅಣ್ಣ ಅವಳ ಹೆಸರೇ ಅಣ್ಣ? ಅಣ್ಣ ಅವಳ ಹೆಸರು ಶೀಲಾ ಅಂತ. ಶಡಪ್ ಶೀಲಾನ? ಶೀಲಾ ನನ್ಲವರು. ಯು ಶಡಪ್, ಶೀಲಾ ನನ್ಲವರು. ಯು ಶಡಪ್, ಶೀಲಾ ನನ್ಲವರು. ಇವತ್ತ ಬಿಡ್ಸು, ನಿನ್ನ ಮದ್ವೆ ಐತೀನಿ ಅಂತ ಅವಳೇ ಹೇಳವಳೆ. ಯು ಶಡಪ್, ನನ್ಗೂ ಹಂಗೆ ಹೇಳವಳೆ. ಅಣ್ಣ ಹಂಗಾದ್ರೆ ಇಬ್ರಿಗೂ ಒಬ್ಬಳೇ ಇದೆಯಾ? ಯಾಕಣ್ಣ ಬಾರ್ದು, ಅಡ್ಜಸ್ಟ್ ಮಾಡ್ಕೊಂಡ್ರೆ ಆಯ್ತು. ಅಣ್ಣ ಅಡ್ಜಸ್ಟ್ ಅಂದ್ರೆ ಏನಣ್ಣ ಆಗಿನ ಕಾಲದಾಗೆ ದ್ರೌಪದಿ 5 ಜನ ಮದುವೆ ಆಗಿರ್ಲಿಲ್ವೇ? ಹಂಗಾದ್ರೆ ಆಯ್ತು ಬಿಡು. ಅಣ್ಣ ನನಗೆ ನಿನ್ನ ಮಾತು ನಿಜವಾಗ್ಲೂ ಅರ್ಥ ಆಯ್ತಲ್ಲ ಕಣ. ಅಣ್ಣ ಈಗ ಒಂದ್ ಹೋಟ್ಲಿಗೆ ಹೋಗಿರ್ತೀನಿ, ಅಣ್ಣ ನಾನೊಂದು ಟೀ ಹೇಳಿರ್ತೀನಿ, ಹೇಳೋಣ ಮುಂದೆ. ಆಗ ನೀನು ಬಂದ್ಬಿಡ್ತೀಯ. ಅದೇ ಬೈಟು ಮಾಡ್ಸೋದಿಲ್ವಾ? ಹಂಗ್ ಬೈಟು ಮಾಡ್ಕೊಂಡ್ರೆ ಆಯ್ತು ಬಿಡು. ಬೈಟು ಅಂದ್ರೆ ಹೆಂಗಣ? ಖುಷಿ ಪುಡ್ಸೋಣ, ನನಗೆ ಅರ್ಥನೇ ಆಯ್ತಾ ಅಲ್ವಾ ಅಣ್ಣ ಇವತ್ತು ನಿಂದು? ಈ ನನ್ನ ಮಗನಿಗೆ ಹೆಂಗಪ್ಪ ಹೇಳುದು? ಅಣ್ಣ ಈಗ ಹೇಳ್ತೀನಿ ಕೇಳು. ಅಣ್ಣ ಸೋಮವಾರ ನಂದು. ಅಣ್ಣ ನಿಲ್ಸು 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 ನಿಲ್ಸು, ಇನ್ನು ನಾನು ಹೇಳ್ತೀನಿ, ಅರ್ಥ ಆಯ್ತು ಈಗ. ಮಂಗಳವಾರ ನಂದು. ಅಣ್ಣ ಅಣ್ಣ ಇರಣ್ಣ ಬುಧವಾರ ಬಿಸ್ಕಿರ್ಕಾಯಿ, ಬುಧವಾರ ನಮ್ದು ಕಣಣ್ಣ. ಸುಮ್ಮನಿರಣ ಓಲಿ. ಬುಧವಾರ ಓಲಿ ಅಣ್ಣ, ಗುರುವಾರ ನಂದು. ಅಣ್ಣ ಶುಕ್ರವಾರ ನಂದು. ಸುಮ್ಮನಿರಣ ಓಲಿ ಆಯ್ತು. ಶನಿವಾರ ನಂದು. ಆಯ್ತು ಇರ್ಲಿ ಬಿಡೋಣ. ಸರಿ ಬಾಮಂತ ಹೋಗುಮ್ಮ. ಅಣ್ಣ ಏನಣ್ಣ ಎಲ್ಲ ಸರಿ ಕನ್ನಡ. ಈ ಭಾನುವಾರ ಏನೇನ ಮಾಡುದು? ಅಣ್ಣ ಭಾನುವಾರ ಇಡೀ ಪ್ರಪಂಚಕ್ಕೆ ರಜಾ ಅದ. ನಮಗೂ ರಜಾ ನಮಗ್ ಬೇಡವಣ್ಣ. ಬೇಕು ಅಂತೀಯ? ಬೇಕು ಮಾಡೋಣ. ಮನಸ್ಸಿನ ಮನ್ಮನ್ನರಿಯದೆ ದೇಹದ ಒಳಲಾಗ್ಲಿಯಲ್ಲಿ ಚಿಂತೆಯನ್ನು ಸೇರಿಸಿದ್ರೆ ಅದಕ್ಕೆ ಪರಿಹಾರ ಇಲ್ಲ ಕಣೆ, ಪರಿಹಾರ ಇಲ್ಲ. ಹೌದು ರೀ, ಈ ಜೀವನದಲ್ಲಿ
ಬರೀ ಯಾವಾಗ್ಲೂ ಕಷ್ಟದಲ್ಲೇ ಬೆಳೆದಿರೋ ನನಗೆ, ದುಃಖದ ದಳ್ಳೂರಲ್ಲಿ ಬೆಳೀತಾ ಇರೋ ನನಗೆ ಶಾಂತಿ ಎಲ್ಲಿಂದಲೂ ಸಿಗುತ್ತೆ? ತಪ್ಪು ಶಾರದಾ, ತಪ್ಪು. ಆಸೆ ಎಂಬ ಬಿಸಿಲು ಕುದುರೆ ನೇರಿ ಕನಸು ಕಾಣೋದು ನಮ್ ತಪ್ಪು ಕಣೆ. ಆ ಆಸೆ ಎಂಬ ಬಿಸಿಲು ಕುದುರೆಗೆ ನಿಧಾನವಾಗಿ ಕಡಿವಾಣ ಆಗ್ತಾಗ್ಲೆ ಕಣೆ ಮನಸ್ಸಿಗೆ ಶಾಂತಿ. ಯಾರಿಗ್ ಬೇಕು ರೀ ಈ ಜೀವನ? ಯಾರಿಗ್ ಬೇಕು ರೀ ಈ ಜೀವನ ಅಂತ? ಅಲ್ಲ ರೀ, ಅವನನ್ನ ಎಷ್ಟು ಆಸೆ ಪಟ್ಟು ಕನ್ಸ್ಕೊಂಡ ಹೊತ್ಕೊಂಡು ನಾನು ಕಷ್ಟಪಟ್ಟು ಬೆಳೆಸಿದ್ದೆ. ಆದ್ರೆ ಇವತ್ತು ನನಗೆ ಅವನು ಅನ್ಯಾಯ ಮಾಡ್ಬಿಟ್ಟಾರೆ. ಶಾರದಾ, ಕಳೆದೋದ್ರ ಬಗ್ಗೆ ಯೋಚನೆ ಮಾಡೋದು ಬೇಡ ಕಣೆ, ಮುಂದೆ ಬರೋದ್ರ ಬಗ್ಗೆ ಯೋಚನೆ ಮಾಡೋಣ ಕಣೆ, ಯೋಚನೆ ಮಾಡೋಣ. ಏನ್ ಮಾಡ್ಬೇಕು ರೀ? ಏನ್ ಮಾಡ್ಬೇಕು ಅಂತ ನನಗೆ ದಿಕ್ಕಿ ತೋಚ್ತಾ ಇಲ್ಲ. ಏನ್ ಮಾಡ್ಬೇಕು ಅಂತ ಹೇಳ್ಬಾರ್ದಾ? ಯಾಕೆ ಶಾರದಾ ಮತ್ತೆ ಮತ್ತೆ ಅದನ್ನೇ ಹೇಳಿ ನನ್ನ ತಲೆ ಕೆಡಿಸ್ತೀಯ? ನೋಡಿ, ನಮ್ ಶ್ರುತಿಗೆ ಒಳ್ಳೆ ವರ ನೋಡಿ ಮದುವೆ ಮಾಡಿ ಅವಳು ಬಾಳ್ನ ಅಷ್ಟೇ ಕಣೆ, ಅಷ್ಟೇ ಕಣೆ ನಮ್ ಜೀವನದಲ್ಲಿ ಉಳಿದಿರೋದು. ಹೌದು ರೀ, ಅವಳ ಜೀವನದಲ್ಲಿ ಅವಳಿಗೆ ಇಲ್ಸಲ್ದಿರೋ ಆಸೆಗಳನ್ನ ಕನಸುಗಳನ್ನ ನಾವೇ ನಮ್ ಕೈಯಾರ ಅವಳ ಮನಸ್ಸಲ್ಲಿ ಇರಿಸಿ ಇವತ್ತು ಜೀವನನ ನಾವೇ ನಮ್ ಕೈಯಾರ ಹಾಳು ಮಾಡ್ದಾಗ್ಲಿಲ್ವಾ? ಅವಳು ಎಷ್ಟು ನೊಂದ್ಕೋತಾ ಇದ್ದಾಳೆ ಗೊತ್ತೇನ್ರಿ? ನೋಡಿ, ನಾನೇನಾದ್ರೂ ಬೇಕಾದ್ರೆ ನಿಮಗೆ ಸುಳ್ಳು ಹೇಳಿದ್ರೆ ನೀವೇ ಅವಳನ್ನು ಒಂದ್ ಮಾತು ಕರೆದು ಕೇಳ್ರಿ. ಆಯ್ತು ಕಣೆ, ಹೇಳಿ. ಕರಿತೀನಿ. ಸತೀಶ, ಶ್ರುತಿ, ಬಾಪ ಇಲ್ಲಿ. ಏನಪ್ಪಾಜಿ? ಶ್ರುತಿ, ನಾನ್ ನಿನ್ಗೊಂದ್ ಮಾತು ಕೇಳ್ತೀನಿ, ನಡ್ಸ್ಕೊಡ್ತೀನಮ್ಮ. ಅಪ್ಪಾಜಿ, ದಿಕ್ಕು ಕಾಣ್ತಾರೆ ಇರೋ ನನ್ಗೆ ನೀ ಮಾತಲ್ದೆ ಮತ್ತೆ ಇನ್ಯಾರ ಮಾತು ಕೇಳಪ್ಪಾಜಿ? ನಿಜನಮ್ಮ, ನಿನ್ನ ಬಾಳು ದಿಕ್ಕು ಕಾಣದೆ ಅಂಧಪತನವಾಗಲು ಈ ಪಾಪಿ ತಂದನೇ ಕಾರಣ ಕಣಮ್ಮ. ಈ ಪಾಪಿ ತಂದನ ಕ್ಷಮಿಸ್ಬಿಡು ತಾಯಿ, ಕ್ಷಮಿಸ್ಬಿಡು. ಸಮಾಧಾನ ಮಾಡ್ಕೊಳ್ಳಿ ಅಪ್ಪಾಜಿ, ಸಮಾಧಾನ ಮಾಡ್ಕೊಳ್ಳಿ. ನೋಡಿ, ಹಾಗೆ ಒಳ್ಳೆದಕ್ಕೆ ಅದನ್ನು ಮೈ ಮಾಡ್ತಾ ನಿಂತ್ಕೊಂಡ್ರೆ ಯಾವ ಪ್ರಯೋಜನವೂ ಇಲ್ಲ. ಹೌದಮ್ಮ, ನಮ್ ಜೀವನದಲ್ಲಿ ಉಳಿದಿರೋದು ಅದೊಂದೇ. ಸಮಾಧಾನ ಹಾಗೆ ಇರ್ಬೇಕು ಅಂದ್ರೆ ನೀನು ಏನಪ್ಪಾಜಿ, ನಾನು ಸಾಯ್ಬೇಕಾ? ನೀನ್ ಹಾಕೋಬೇಕಾ? ವಿಷ ಕೊಡಬೇಕಾ? ಯಾವ್ದಾದ್ರು ಕೆರೆ ಹಾರ್ಬೇಕಾ? ಹೇಳಪ್ಪಾಜಿ, ಹೇಳಿ. ಬೇಡ ಮಗಳೇ, ಬೇಡಮ್ಮ, ಬೇಡ. ಈ ಸಮಾಜದಲ್ಲಿ ಮದುವೆ ಆಗದೆ ಹೆಣ್ಣು ಮಕ್ಕಳು ಹಾಗೆ ಇದ್ರೆ ನಿನ್ನಗೆ ಗುರಿ ಆಗ್ತಾರಮ್ಮ. ಅಪರಿದ್ದ ಕೆಳಗೆ ಅವಳು ಗುರಿ ಮಾಡ್ಕೊಂಡು ಮದುವೆ ಕೂತಿರ್ಬೇಕಾಗತ್ತೆ. ಬೇಡ, ಈ ರೀತಿ ಎಲ್ಲ ನಿರ್ಧಾರ ತಗೋಬಾರ್ದು. ಹಾಗೆಲ್ಲ ಹೇಳಿ ನಮ್ಮ ಮನಸ್ಸಿಗೆ ಮತ್ತಷ್ಟು ನೋವು ಉಂಟು ಮಾಡಬೇಡ ಮಗಳೇ. ಅಮ್ಮ, ಅಪ್ಪ, ಈ ಮನೆಯ ಆಧಾರ ಸ್ತಂಭಗಳಾದ ನೀವುಗಳ ಈ ತರ ಆತ್ಮನಿಂದನೆಗೊಳಗಾದ್ರೆ ನಮ್ಗಳ ಗತಿ ಏನಪ್ಪ? ಅಪ್ಪ ಅಳ್ಬೇಡಪ್ಪ, ನಿನ್ನ ಹತ್ರ ನನಗೂ ಅಳ ಬರುತ್ತೆ. ಇಲ್ಲಮ್ಮ, ನಿಮ್ಮಂತಹ ಮುದ್ದಾದ ಮಕ್ಕಳಿರುವಾಗ ನಾನು ಅಳಲ್ಲಮ್ಮ, ಅಳಲ್ಲ. ಶ್ರುತಿ, ಹಾಗಿದ್ದೆಲ್ಲ ಒಂದ್ ಕೆಟ್ಟ ಕನಸು ಅಂತ ಮರ್ತು ನೀನು ಮತ್ತೊಂದು ಮದುವೆಯಾಗಿ ನಮ್ ಬಾಳ್ನ ಹಸ್ನಾಕ್ಸಮ್ಮ, ಹಸ್ನಾಕ್ಸು. ಏನಪ್ಪ ಹೇಳ್ತಾ ಇದ್ದೀರಾ? ನನ್ನ ಜೀವನದಲ್ಲಿ ಮದುವೆನಾ? ಇಲ್ಲಪ್ಪ, ಇಲ್ಲ, ಅದು ಮಾತ್ರ ಅದು ಎಂದಿಗೂ ಸಾಧ್ಯವಿಲ್ಲ. ಏನಮ್ಮ ಹೇಳ್ತಾ ಇದೀಯಾ? ಹಾಗಾದ್ರೆ ನೀನು ಮದುವೆನೇ ಆಗಲ್ವೇನಮ್ಮ? ಇಲ್ಲಪ್ಪ, ಯಾವುದೇ ಕಾರಣಕ್ಕೂ ನಾನು ಮದುವೆ ಮಾತ್ರ ಆಗೋದಿಲ್ಲ. ಬೇಡಮ್ಮ, ಬೇಡ. ನೋಡು, ಈ ತರ ನಿರ್ಧಾರವನ್ನ ತಗೋಬಾರ್ದು. ಈ ಸಮಾಜದಲ್ಲಿ ಮದುವೆ ಆಗದೆ ಸುಮ್ನೆ ಹೆಣ್ಮಕ್ಳಿದ್ರೆ ಅವಳಿಗೆ ಈ ಸಮಾಜ ಕೊಡೋ ಉತ್ತರನೇ ಬೇರೆ ಇರುತ್ತೆ ಕಣೆ. ಹಾಗೆಲ್ಲ ಹೇಳ್ಬಾರ್ದು ಬೇಡಮ್ಮ. ಅಪ್ಪ
ನಿಂದನೆ ನಿನ್ನೊಬ್ಳಿಗ್ ಮಾತ್ರ ಅಲ್ಲಮ್ಮ, ನಿನ್ನೊಬ್ಳಿಗ್ ಮಾತ್ರ ಅಲ್ಲ, ಹೆತ್ತ ತಂದೆ ತಾಯಿಗಳ ಜನಕ್ಕೆ ಕೈ ತೋರಿಸಿ ಎತ್ತು ಮಕ್ಕಳಿಗೆ ಓದಿಸಿ ವಿದ್ಯಾವಂತರನ್ನ ಮಾಡಿ ಅವ್ರ ಮದುವೆ ಮಾಡ್ಲಿಲ್ಲ ಅಂದೋದ್ಮೇಲೆ ಮಕ್ಕಳನ್ನ ಯಾಕೆ ಕುಡಿಸ್ಬೇಕಾಗಿತ್ತು ಅಂತ ಈ ಸಮಾಜ ನಮ್ ಕಡೆ ಕೈ ತೋರಿಸಿ ಹಾಡ್ಕೊಂಡ್ ನಗುತ್ತಮ್ಮ, ಏನಪ್ಪ ಹೇಳ್ತಾ ಇದೀಯ? ಈ ಸಮಾಜ ಆಡ್ಕೊಂಡು ನಗುತ್ತೆ ಅನ್ನೋದಕ್ಕೋಸ್ಕರ ನೀನು ಕೂಡ ಅದಕ್ಕೆ ಮನ್ಸು ಕೊಡ್ತೀಯ ಅಲ್ಲಪ್ಪ. ಈ ನಿನ್ನ ಮುದ್ದು ಮಗಳ ಮೇಲೆ ನಿನ್ಗೆ ನಂಬಿಕೆನೇ ಇಲ್ವೇನಪ್ಪ? ಇದೆಯಮ್ಮ, ನಿನ್ನ ಮೇಲೆ ನನಗೆ ಅಪರಾಧ ನಂಬಿಕೆ, ಆದ್ರೆ ನಾವು ಈ ಸಮಾಜದ ನಡುವೆ ಬದುಕ್ತಾ ಇದೀವಮ್ಮ. ಸಮಾಜ 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 ಯಾವುದು ಸಮಾಜ? ಈ ಸಮಾಜಕ್ಕೋಸ್ಕರನೇ ಬದುಕೋದಾದ್ರೆ ಎಲ್ಲಿದ್ದೇನ ಈ ಸಮಾಜ? ಅಂತ ಸಮಾಜ ಅನ್ನೋದಿದ್ರೆ ಅದಕ್ಕೆ ಧಿಕ್ಕಾರವಿರ್ಲಿ. ನಿಜನಮ್ಮ, ನಿಜ. ಅವ್ರಿಗೋಸ್ಕರ ಬದುಕ್ತಾ ಇದ್ರು ನಾವು ಈ ಸಮಾಜ ನಡುವೆ ಬದುಕ್ತಾ ಇದೀವಮ್ಮ. ಅವ್ರಿಗೋಸ್ಕರ ನಾವು ಯಾರೋ ಮಾಡೋ ತಮ್ಗೆ ನೀನ್ ಯಾಕಮ್ಮ ಶಿಕ್ಷೆ ಅನುಭವಿಸ್ತೀಯ? ಅಯ್ಯೋ ನನ್ ಸಂಸಾರದಲ್ಲಿ ಎಂತ ಹುಳಿ ಅನ್ಬಿಟ್ಟಪ್ಪ, ಎಂತ ಹುಳಿ ಅನ್ಬಿಟ್ಟೆ. ನೋಡು ಸಂತೋಷ, ಬಾರೋ ಇಲ್ಲಿ. ಅವಳಂತೂ ಮದ್ವೆ ಆಗಲ್ಲ ಅಂತಿದ್ದಾಳೆ. ನೀನಾದ್ರೂ ಮದ್ವೆ ಮಾಡ್ಕೊಂಡು ಈ ಮನೆಗೆ ಬೆಳಕಾಗೋ. ಏನ್ ಹೇಳ್ತಾ ಇದೀಯಮ್ಮ? ಮುರಸು ಮುರಿದು ಮನೆಯಲ್ಲಿ ಕುಳಿತಿರುವ ತಂಗಿಯನ್ನು ಬಿಟ್ಟು ನನ್ನ ಸುಖ ಸಂತೋಷಕ್ಕೋಸ್ಕರ ನಾನು ಮದುವೆಯಾಗಿ ಬಂದ ಹೆಣ್ಣಿನಿಂದ ಇವಳಿಗೆ ಅಪನಿಂದನೆ ಮಾಡ್ತೇನಮ್ಮ. ಅಣ್ಣ, ಏನಣ್ಣ ಹೀಗೆಲ್ಲ ಮಾತಾಡ್ತಿದ್ಯಾ? ದಯವಿಟ್ಟು ಇಂಥ ಮಾತನ್ನು ಮಾತಾಡ್ಬಾರ್ದು. ನೋಡು, ನನಗೋಸ್ಕರ ನನ್ನ ಜೀವನಕ್ಕೋಸ್ಕರ ನಿನ್ ಜೀವನನ ಹಾಳು ಮಾಡ್ಕೋಬೇಡ. ದಯವಿಟ್ಟು ನಿನ್ ಕೈ ಮುಗಿದು ಬೇಡ್ಕೊತೀನಿ. ಮನೆಯಲ್ಲಿ ಯಾರು ಹೇಳ್ತಿರೋ ಆ ಹುಡುಗಿನ ನೋಡಿ ಮದ್ವೆಯಾಗಿ ನಿನ್ ಜೀವನದಲ್ಲಿ ಸೆಟಲ್ ಆಗ್ಬೇಡಣ್ಣ. ಏನಮ್ಮ ಶ್ರುತಿ, ಈ ಸಮಾಜಕ್ಕೆ ಇಂಥ ಮದುವೆ ಬೇಕಾದದ್ದೇ ಆದ್ರೆ ಈ ಸಮಾಜಕ್ಕೆ ನನ್ ಧಿಕ್ಕಾರವಮ್ಮ, ಧಿಕ್ಕಾರ. ಅಯ್ಯೋ ದೇವ್ರೆ, ಇಂಥ ಚಿಂದಂತ ಮಕ್ಳು ಕೊಟ್ಟು ಜೊತೆಲೆ ವಿಷ ಬೆರೆಸ್ಬಿಟ್ಟಲ್ಲಪ್ಪ, ವಿಷ ಬೆರೆಸ್ಬಿಟ್ಟೆ. ಇಲ್ಲ ರೀ, ವಿಷ ಬೆರೆಸ್ದವ ದೇವ್ರಲ್ಲ ರೀ, ದೇವ್ರಲ್ಲ. ಯಾರನ್ನ ದೇವ್ರು ಅಂತ ತಿಳ್ಕೊಂಡು ಈ ಕೈಯಾರ ಹಾಲನ್ನ ಎರ್ದು ಪೋಷಿಸಿ ಲಾಲನೆ ಪಾಲನೆ ಮಾಡಿ ಸಾಕುತ್ತೋ ಅವನು ರೀ ವಿಷ ಬೆರೆಸ್ದವನು ಅವನು. ಇವತ್ತು ನನಗೆ ನನ್ನ ತಮ್ಮನಿಂದಲೇ ನನಗೆ ಮೋಸ ಆಗ್ಬಿಡ್ತು. ಶಾರದಾ, ಸಮಾಧಾನ ತಂದ್ಕೊಳ್ಳಿ. ಮಕ್ಳ ಮನಸ್ಸಿನ ನೋವು ಆರೋ ತನಕ ಹಿರಿಯರಾದ ನಾವೇ ಸಮಾಧಾನ ತಂದ್ಕೊಳ್ಳುವ ಕಣೆ, ಸಮಾಧಾನ ತಂದ್ಕೊಳ್ಳೋಣ. ನಾನು ನಿಂತು ಮುಂದೆ ನಿನ್ ಮದುವೆ ಮಾಡ್ತೀನಿ ಕಣಮ್ಮ. ತಂಗಿಯೇ ತಂಗಿಯೇ ನನ್ನ ಮುದ್ದು ತಂಗಿಯೇ
ಚಾಟಿ ತೆಗೆದುಕೋ ನಾನು ಕೊಟ್ಟು ಹಿಡಿದುಕೋ ನಿನ್ನ ಮಾತು ಕೇಳಿ ಓಡಿ ನೆಗೆಯುವ ಅಣ್ಣನ ಮನ್ನಿಸು ಇಲ್ಲವೇ ದಂಡಿಸು ದಂಡಿಸು ಇಲ್ಲವೇ ಮನ್ನಿಸು ತಂಗಿಯೇ ತಂಗಿಯೇ ನನ್ನ ಮುದ್ದು ತಂಗಿಯೇ ಛೇ, ಅಲ್ಲ ಮನ್ಸನ ಮೇಲೆ ನಂಬಿಕೆ ಇಲ್ಲ ಅಂದ್ಮೇಲೆ ಯಾಕ್ರಿ ಬದುಕ್ಬೇಕು ಅಂತೀರಿ? ಅಲ್ಲ ನಮ್ಮಪ್ಪ ನಮ್ಮ ಅಣ್ಣ ಬೇರೆಯವ್ರ ಮನೆ ಹಾಳು ಮಾಡೋದ್ರಲ್ಲೇ ಅವ್ರ ಜೀವಮಾನ ಎಲ್ಲ ಕಳೆದ್ಬಿಟ್ರು. ಅಲ್ಲ ನಮ್ಮಪ್ಪ ಮನೇಲೇನಾರ ನಾನೇನಾರ ಇದ್ರೆ ಪಿಸ್ಕುಸ ಗುಸ್ಕುಸ ಅಂತಾನೆ, ನಾನೇನಾರ ಇಲ್ಲ ಅಂದ್ರ ಮನೆ ಕಿತ್ತೋಗಂಗಿರ್ತಾನೆ. ಅಲ್ಲ ಇವ್ರು ಮಾಡೋ ಮನೆ ಆಳ ಕೆಲಸ ಏನು ಅಂತಾನೆ ಗೊತ್ತಾಯ್ತಾ ಇಲ್ವಲ್ಲ. ಇವ್ರು ಮಾತಾಡೋ ಕೆಲಸ ಏನಾರ ಹಿಡಿಬೇಕಲ್ಲ, ಏನ್ ಕಂಡಿಡಿದೆ ಏನ್ ಮಾಡೋಣ? ಗೊತ್ತಾವ್ರೆ ನೋಡಪ್ಪ, ಆಗ್ಲಕ್ಕಾಗೆ ಬೇವ್ರಕಾಯಿ ಸಾಕ್ಷಿ ಎನ್ನುವಂಗ ನಮ್ಮಪ್ಪ ಆಗ್ಲಕಾಯಿ ಆದ್ರ ನಮ್ಮಣ್ಣ ಬೇವನಕಾಯಿ, ನಾನು ಅವನಿ ನಿಂಬೆ ಕಾಯಿ, ಹಂಗೆ ನಿಂಬೆ ಹಣ್ಣ ಹಿಂಡು ಬಿಡ್ತೀನಿ. ಅಲ್ಲ ಇವ್ರ ವಿಷಯ ತಿಳ್ಕೋಬೇಕಾದ್ರ ಏನಾರ ಒಂದು ಉಪಾಯ ಮಾಡ್ಲೇಬೇಕು. ಇಲ್ಲಿಗೆ ಬಂದೇ ಬರ್ತಾರೆ, ನಾನು ಈ ಪೆಟ್ಟಿಗೆಯಲ್ಲಿ ಕುಂತಿರ್ತೀನಿ, ಅವ್ರ ಮಾತಾ ಕೇಳಿಸ್ಕೊತೀನಿ. ಹಣ ಹಣ ಹಣ, ಈ ಪ್ರಪಂಚವೇ ಹಣದ ಮೇಲೆ ನಿಂತಿದೆ. ಅಂಥದ್ರಲ್ಲಿ ನಾನು ಹಣ ಸಂಪಾದನೆ ಮಾಡಿದ್ರೆ ಈ ಜನಕ್ಕೆ ಯಾಕ್ರಿ ನನ್ನ ಮೇಲೆ ಒಟ್ಟೂರಿ? ಅಲ್ಲ ಕಣ್ರಿ, ನಾನು ಹಣ ಸಂಪಾದನೆ ಮಾಡೋ ದಾರಿ ಸರಿಲ್ದೆ ಹೋದ್ರು ನಾನ್ ಸಂಪಾದನೆ ಮಾಡೋದು ಹಣನೇ ಅಲ್ವೇನ್ರಿ? ಡ್ಯಾಡ್, ಜನ ಏನು ಅಂತಾರೆ ಅಂತ ನಾವು ಸುಮ್ಮನಿದ್ರೆ ನಾಳೆ ದಿನ ನಾವು ಅವ್ರ ಜೊತೆಲಿ ಇರ್ಬೇಕಾಗತ್ತೆ. ಅದಿರ್ಲಿ ಬಿಡು, ಅದಿರ್ಲಿ ಬಿಡು ಅಂದಾಗ ಆ ಕೋಟೆ ಲೋಟು ಚಲಾವಣೆ ಮಾಡ್ತಾ ಇದ್ದೀಯೇನೋ? ಈ ಅವಿನಾಶ್ ಕೈ ಇಟ್ಟ ಕೆಲಸ ಯಾವುದೂ ಫೇಲ್ ಆಗಿಲ್ಲ. ಆಲ್ರೆಡಿ ಪ್ರಿಂಟ್ ಆಗಿದ್ದ ಕೋಟೆ ನೋಟೆಲ್ಲ ಹಂಚಿ ಮತ್ತಷ್ಟನ್ನ ಪ್ರಿಂಟ್ ಕೊಟ್ಟಿದ್ದೀನಿ. ಬೆತ್ತಗ್ ಮಾತಾಡ್ಲಾ? ಇಲ್ಲಿರೋರ್ಗೆ ಯಾರಿಗಾರು ಗೊತ್ತಾದ್ರೆ ನಮ್ಮ ಮಡಿಗಾರಲ್ಲ ಇವರು. ಹೀರೋದಲ್ಲಿ ನಾನು ನೀನಿಬ್ರೆ ಡ್ಯಾಡ್, ಯಾರು ಗೊತ್ತಾಗುತ್ತೆ? ಯಾರೋ ಯಾಕೋ ಬೇಕು, ಇದಾನಲ್ಲಪ್ಪ ಅವನು ಮನೆಗ್ ಮಾರಿ ಊರ್ಗ್ ಉಪ್ಗಾರಿ. ಆ ತಿರುಪ್ತಿ ಗೊತ್ತಾದ್ರೆ ನಮ್ಟೆಯ ತಕೊಂಡು ನಮ್ಮೂರ್ ಒಂದಕ್ಕೆ ಅಲ್ಲ ಸುತ್ತಳಿಗೆ ಸಾರು ಬಿಡ್ತಾನ. ಡ್ಯಾಡ್, ಅವನು ಗೊತ್ತಾಗ ತಾನೆ ಈ ಎಲ್ರಿಗೂ ಸಾರೋದು. ಈ ಅವಿನಾಶ್ ಮಾಡೋ ಕೆಲ್ಸ ಈ ತಿರುಪತಿಗಲ್ಲ,
ಆ ತಿರುಪತಿ ತಿಮ್ಮಪ್ಪಂಗೂ ಕೂಡ ಗೊತ್ತಾಗೋದಿಲ್ಲ. ಅದಿರ್ಲಿ ಬಿಡ. ಆ ರಾಜಾರಾಮಣ್ಣ ಹಣ ತಕೊಂಡೋಗಿ 6 ತಿಂಗಳಲ್ಲಿ ವಾಪಸ್ ಕೊಡ್ತೀನಿ ಅಂತ ಹೇಳಿದವನು 1 ವರ್ಷ ಆದ್ರೂ ಇತ್ತ ಕಡೆ ಸುಳುವೇ ಇಲ್ಲ. ಹೋಗಿ ವಿಚಾರ ಮಾಡ್ದೇನಾ? ಓ ಹೌದಲ್ಲ ಡ್ಯಾಡ್, ನಾನ್ ಮರ್ತೇ ಬಿಟ್ಟಿದ್ದೆ. ನೀನ್ ಮರ್ತಂಗೆ ನಾನ್ ಮರ್ತ್ರೆ ನಮಗ್ ಸಿಕ್ಕುದು ಚಿಕ್ಕದಾನಿಗಳ ಚಿಪ್ಪು ಕಣ. ಇರ್ಲಿ ಬಿಡಿ ಡ್ಯಾಡ್, ಆ ರಾಮಣ್ಣ ಎಲ್ರೂ ತರ ಅಲ್ಲ. ಇನ್ನೊಂದ್ ಸ್ವಲ್ಪ ದಿನ ನೋಡೋಣ. ನಿನಗೆ ಅವತ್ತು ಹೇಳ್ತಾ ಇದ್ದೀನಿ, ಇವತ್ತು ಹೇಳ್ತಾ ಇದ್ದೀನಿ, ಈ ಊರಿನ ಜನಗಳ ಮೇಲೆ ಒಂದು ಕಣ್ಣಿಟ್ಟಿದ್ರೆ ಆ ರಾಜಾರಾಮಣ್ಣನ ಮೇಲೆ ಒಂದು ಕಣ್ಣಿಟ್ಟಿರ್ಬೇಕು. ಯಾಕೆ ಅಂದ್ರೆ ಕಳೆದ ಎಲೆಕ್ಷನ್ ಅಲ್ಲಿ ನನಗಾದ ಅಪಮಾನನ ಮರೆಯಕ್ಕಾಗಲ್ಲ ಕಣ, ಮರೆಯಕ್ಕಾಗ್ತಿಲ್ಲ. ನಿಜ, ಈಗ್ಲೂ ಕೂಡ ನಾನು ಅದನ್ನ ನೆನ್ಸ್ಕೊಂಡ್ರೆ ಮೈಲ ನಿಂತ್ಕೊಳ್ಳುತ್ತೆ. ನಡೀರಿ ಡ್ಯಾಡ್, ಈಗ್ಲೇ ಹೋಗಿ ಅವನ ಹತ್ರ ಹಣ ವಸೂಲು ಮಾಡೋಣ. ನಡಿಯ, ಅವನ ಹತ್ರ ಹಣ ವಸೂಲು ಮಾಡ್ಕೊಂಡು ಬರೋಣ. ಸಪ್ಪ ಇವತ್ತೇನಾರ ಪೆಟ್ಟಿಗೆ ಕುಂತಿದ್ರ ನಾನು ಕತೆ ಅಷ್ಟ ಅಲ್ಲ. ಯಾಕಂದ್ರೆ ನಮ್ಮಪ್ಪ ನಮ್ಮಣ್ಣ ಮನೆ ಹಾಳು ಕೆಲಸ ಮಾಡೋದ ಕೇಳಿಸ್ಕೊಂಬಂತ ಪೆಟ್ಟಿಗೆ ಒಳಗೆ ಕುಂತ್ಕಂದ್ರ ನಮ್ಮ ಪಡ್ಡಿ ಮಗ ಆ ಪೆಟ್ಟಿಗೆ ಮೇಲೆ ಅಂಡಾಕ ಬಂದು ಕುಂತ್ಬಿಟ್ಟ. ಅಲ್ಲ ಯಾಕಂದ್ರೆ ಅದೆಷ್ಟು ದಿನ ಆಗಿತ್ತು ಹೋಗಿ ಅಂಡ ಎತ್ಬಿಟ್ಟು ಬುಟ್ಟ ನೋಡು. ಅಯ್ಯೋ ಅಪ್ಪ, ಅಲ್ಲ ಚೆನ್ನಿ ಮನೆಗೆ ಹೋಗಿ ಉಳಿ ಬೋಂಡವ ತಿನ್ಬಿಟ್ಟು ಬಂದು ಬುಟ್ಟ ನೋಡಿ. ಅಯ್ಯೋ ಯಪ್ಪ, ಅಲ್ಲ ಯಾಕಂದ್ರೆ ಇವ್ರ ರಹಸ್ಯವ ತಿಳಿಕ ತಿರುಪತಿ ತಿಮ್ಮಪ್ಪ ಬೇಕಂತ. ತಿರುಪತಿ ತಿಮ್ಮಪ್ಪ ಯಾಕ? ಈ ತಿರುಪತಿಯೇ ಸಾಕು. ಅಲ್ಲ ಯಾಕಂದ್ರೆ ಊರ್ಗೆ ಉಪಕಾರಿ ಅಂತೆ. ಅಲ್ಲ ಕಣಪ್ಪ, ನಾನು ಊರ್ಗಲ್ಲ ನಿನ್ಗೂ ಮಾರಿ ಆಯ್ತೀರಿ. ಅಲ್ಲ ಕಣ, ಇವ್ರ ಕಣ್ಣು ರಾಜಾರಾಮಣ್ಣನ ಮೇಲೆ ಬಿದ್ದವೆ. ನಿನ್ನು ಅವ್ರ ಮನೆಯ ಸರ್ವನಾಶ ಮಾಡಿದರೆ ಬಿಡಲ್ಲ ಇವರು. ಅದಕ್ಕೆ ಅವ್ರ ಮನೆಯ ಏನಾರ ಮಾಡಿ ಉಳಿಸ್ಬೇಕಲ್ಲ. ಏನ್ ಐಡಿಯಾ ಮಾಡಾನೆ? ಆ ಇರುವುದು ಒಂದೇ ದಾರಿ. ಆ ರಾಮಣ್ಣನ ಮಗಳ ಶ್ರುತಿಯ ಮದುವೆ ಆದ್ರೆ ಇವ್ರ ಮನೆ ಆ ಕಣ್ಣು ಶ್ರುತಿ ಒಂದಿಗೆ ಮಧುರವಾದ ಕನಸು ಕಾಣ್ತ ಒಂದೋಣ. ಬಾರೆ ಹೋಗೋಣ, ಪ್ರೀತಿ ಮಾಡೋಣ. ಪ್ರೀತಿ ಮಾಡಿದ್ರೆ ಮಕ್ಕಳಾಗೋಣ. ಪ್ರೀತಿ ಮಾಡೋಣ, ಬಾರ ಹೋಗೋಣ, ಪ್ರೀತಿ ಮಾಡೋಣ. ಪ್ರೀತಿ ಮಾಡಿ ಅಂದ್ರೆ ಮಕ್ಕಳಾಗೋಣ. ಮಾಡಬೇಡಿ ಅಂದ್ರೆ ಮಕ್ಕಳ ಮಾಡೋಣ. ಕದ್ದು ಮುಚ್ಚಿ ಮಾಡೋದೆಲ್ಲ ಆಗಿನ ಕಾಲ. ಖುಲ್ಲಂ ಖುಲ್ಲ ಕುಣಿಯೋದೆಲ್ಲ ಈಗಿನ ಕಾಲ. ಬಾರೇ ಹೋಗೋಣ, ಪ್ರೀತಿ ಮಾಡೋಣ.
ಒಳ್ಳೆ ವಯಸ್ಸು ಒಳ್ಳೆ ಮನಸ್ಸಿದೆ, ಬೇರೇನು ಬೇಕಿದೆ? ವರ ಪೂಜೆಗೆ ವರದಕ್ಷಿಣೆಗೆ ಕಾದಿಲ್ಲವೋ? ಹೆಣ್ಣು ಮೆಚ್ಚೋದು ಎಲ್ಲ ಸಿಗಲಿದೆ, ಅನುಮಾನವೇನಿದೆ? ಈ ಗಂಡಿಗೆ ಜೋಡಿ ಗುಂಡಿಗೆಗೆ ಎದುರಿಲ್ಲವೋ? ಮಾವ ಮಾವ ಮದುವೆ ಮಾಡು, ಅಪ್ಪ ಅಪ್ಪ ಮದುವೆ ಮಾಡು, ಮಾಡದಿದ್ರೆ ಡೇಂಜರ್ ನೋಡು. ಬಾರೆ ಹೋಗೋಣ, ಪ್ರೀತಿ ಮಾಡೋಣ. ಬಾರ ಹೋಗೋಣ, ಪ್ರೀತಿ ಮಾಡೋಣ. ಪ್ರೀತಿ ಮಾಡಿ ಅಂದ್ರೆ ಮಕ್ಕಳಾಗೋಣ. ಮಾಡಬೇಡಿ ಅಂದ್ರೆ ಮಕ್ಕಳ ಮಾಡೋಣ. ಕದ್ದು ಮುಚ್ಚಿ ಕದ್ದು ಮುಚ್ಚಿ ಮಾಡೋದೆಲ್ಲ ಮಾಡೋದಿಲ್ಲ ಆಗಿನ ಕಾಲ. ಕುಲ್ಲ ಕುಲ್ಲ ಕುಲ್ಲಂ ಕುಲ್ಲ ಕುಣಿಯೋದಿಲ್ಲ ಕುಣಿಯೋದೆಲ್ಲ ಈಗಿನ ಕಾಲ. ಈಗಿನ ಕಾಲ. ಬಾರೆ ಹೋಗೋಣ, ಪ್ರೀತಿ ಮಾಡೋಣ. ಪ್ರೀತಿ ಮಾಡೋರ ಕಾಲು ಎಳೆದರೆ ನಿಮ್ಮ ಮಾನ ಉಳಿಯದು. ಚೆಂಡಾದಿರಿ ದಾಂಡಾದಿರಿ ನಮ್ಮ ಆಟಕ್ಕೆ. ಪ್ರೀತಿ ಮಾಡೋರ ಗುಂಪು ದೊಡ್ಡದು, ನಿಮ್ಮದೇನು ಸಾಗದು. ಮಡಿ ಮಾಯವ ತುಲ ಮಾಯವ ನಮ್ಮ ಕಾಲಕ್ಕೆ. ಮಾವ ಮಾವ ಮದುವೆ ಮಾಡು, ಅಪ್ಪ ಅಪ್ಪ ಮದುವೆ ಮಾಡು, ಮಾಡದಿದ್ರೆ ಡೇಂಜರ್ ನೋಡು. ಬಾರೆ ಹೋಗೋಣ, ಪ್ರೀತಿ ಮಾಡೋಣ. ಬಾರ ಹೋಗೋಣ, ಪ್ರೀತಿ ಮಾಡೋಣ. ಪ್ರೀತಿ ಮಾಡಿ ಅಂದ್ರೆ ಮಕ್ಕಳಾಗೋಣ. ಮಾಡಬೇಡಿ ಅಂದ್ರೆ ಮಕ್ಕಳ ಮಾಡೋಣ. ಕದ್ದು ಮುಚ್ಚಿ ಕದ್ದು ಮುಚ್ಚಿ ಮಾಡೋದೆಲ್ಲ ಮಾಡೋದಿಲ್ಲ ಆಗಿನ ಕಾಲ. ಆಗಿನ ಕಾಲ. ಕುಲ್ಲ ಕುಲ್ಲ ಕುಲ್ಲಂ ಕುಲ್ಲ ಕುಣಿಯೋದಿಲ್ಲ ಕುಣಿಯೋದೆಲ್ಲ ಈಗಿನ ಕಾಲ. ಈಗಿನ ಕಾಲ. ತೃಪ್ತಿ ಪಡು. ಈ ಮನೆಯ ದಟ್ಟ ದರಿದ್ರ ವ್ಯವಸ್ಥೆಯನ್ನು ನೋಡಿ ತೃಪ್ತಿ ಪಡು ದೇವ, ತೃಪ್ತಿ ಪಡು. ಯಾಕ್ರಿ ಇಷ್ಟೊಂದು ನೋವು ಮಾಡ್ಕೋತೀರಾ? ಕಷ್ಟ ಮನುಷ್ಯನಲ್ದೇ ಇನ್ನೇನು ಮರಕ್ಕೆ ಬರುತ್ತ? ಸಮಾಧಾನ ಪಡ್ಕೊಡ್ರಿ. ನಮಗ್ ಬಂದಿರೋ ಕಷ್ಟಕ್ಕೆ ಪಾಪ ಏನು ಗೊತ್ತಿಲ್ದಿರೋ ಆ ದೇವ್ರಿಗೆ ಯಾಕ್ರಿ ನಿಂದಿಸ್ತೀರಾ? ಆ ಕಲ್ಲಾಗಿರೋ ದೇವರು ನಿಂದಿಸ್ತೆ, ಇನ್ಯಾರನ್ನ ನಿಂದಿಸ್ತೆ? ಒಂದು ಕಾಲದಲ್ಲಿ ಈ ಮನೆ ಸುಖ ಸಂತೋಷ ಸಮೃದ್ಧಿಯಿಂದ ತುಂಬಿ ತುಳುಕಿತ್ತು ಕಣೆ. ಆದ್ರೆ ಇವತ್ತು ಬಿರುಗಾಳಿಗೆ ಸಿಕ್ಕ ತರಗಲೆ ಅಂತಾಗಿದೆ ಕಣೆ. ಇಡೀ ಹಳ್ಳಿಗೆ ಕ್ಷಾಮದ ಬೀಕಲೆ ನಿರ್ವಹಿಸಲಾರದೆ ತತ್ತರಿಸೋಗಿದೆ ಕಣೆ. ಹೀಗಿರುವಾಗ ಈ ಕಲ್ಲು ದೇವರು ನಿಂದಿಸ್ತೆ, ಮತ್ಯಾರನ್ನ ನಿಂದಿಸ್ಲಿ, ಮತ್ಯಾರನ್ನ ನಿಂದಿಸ್ಲಿ? ಅಪ್ಪ, ಉರ್ಸಿ ದೇವರು ಹುರು ಮೇಯಿಸ್ತಾ ಇರ್ತಾನಪ್ಪ. ಎಲ್ಲ ವರ್ಷಗಳು ಏನೇ ಬಂದ್ರು ಅವೆಲ್ಲವನ್ನು ಬಿಟ್ಟು ನಿಂತು ಎದುರಿಸ್ಬೇಕಾಗಿರೋದು ನಮ್ಮ ಕರ್ತವ್ಯನಪ್ಪ. ನಾವು ಅದಕ್ಕೆಲ್ಲ ತಲೆ ಕೊಡದೆ ಆಗೋ ಕೆಲಸದ ಬಗ್ಗೆ ನಾವು ಯೋಚನೆ ಮಾಡ್ಬೇಕಪ್ಪ. ಅಮ್ಮ ಅಮ್ಮ ಹೊಟ್ಟೆ ತುಂಬಾ ಹಸಿತಿದೆ ಅಮ್ಮ, ಅನ್ನ ಕೊಡಮ್ಮ. ಅಯ್ಯೋ ನನ್ ಕಂದ. ಈರಮ್ಮ ನೋಡು, ಮನೇಲಿ ಅಡಿಗೆ ಮಾಡಿಲ್ಲ, ಅನ್ನ ಇಲ್ಲ, ನಿನಗೆ ಗಂಜಿ ಕೊಡ್ತೀನಿ ಆಯ್ತಾ? ಗಂಜಿ ಬೇಡ ಅಮ್ಮ, ಅನ್ನ ಕೊಡಮ್ಮ. ಅಪ್ಪಂಗೆ ಹೇಳಿ ಅನ್ನ ಕೊಡ್ಸ
ಹೊತ್ತು ಹಸಿವಿಂದ ನೆಡೋದನ್ನ ನನ್ನ ಕೈಲಿ ನೋಡ್ಲಾರೆ ಸಾರ್ದ. ಇದು ನೋಡೋದಕ್ಕಿಂತ ನನಗ್ ಸಾವಾದ್ರೂ ಬರ್ಬೇಕಿಲ್ಲ ಸಾರ್ದ, ಸಾವಾದ್ರೂ ಬರ್ಬೇಕು. ನೋಡಿ, ನಮ್ ಜೀವನದಲ್ಲಿ ಇಂಥ ಕಷ್ಟಗಳು 1000 ಬರ್ಲಿ, ಲಕ್ಷ ಬರ್ಲಿ, ಅದನ್ನ ಎದುರಿಸೋ ಶಕ್ತಿನ ಭಗವಂತ ಅದನ್ನ ಬಿಟ್ಟು ಯಾಕೆ ಈ ರೀತಿ ಮಾತಾಡ್ತೀರಾ? ನೀವ್ ಈ ರೀತಿ ಮಾತಾಡಿದ್ರೆ ನಮಗೆ ಯಾರು ದಿಕ್ಕು? ಸುಮ್ಮನೆ ನಿಂತ್ಬಿಟ್ರೆ ಹೇಗಪ್ಪ ಜೀವನದ ಕಾಲ ಕಳಿಯೋದು? ಹೇಗಾದ್ರೂ ನಮ್ ಸಂದರ್ಭ ತೂಗ್ತಾ ಹೋದಂತೆ ನಮ್ ಜೀವನನ ಸಾಗ್ಬೇಕಲ್ವೇನಪ್ಪ? ಮಾತಾಡಪ್ಪ, ಏನಾದ್ರೂ ಮಾತಾಡಿ. ಏನ್ ಮಾತಾಡ್ಲಮ್ಮ? ಹೀಗಿರೋ ಪರಿಸ್ಥಿತಿಲಿ ನಾವೇನ್ ಮಾತಾಡಕ್ಕಾಗತ್ತಮ್ಮ? ನಾವು ಜೀವನದಲ್ಲಿ ಎಲ್ಲರೂ ಕಳ್ಕೊಂಡ್ ಬಿಟ್ಟಿದೀವಮ್ಮ, ಎಲ್ಲ ಕಳ್ಕೊಂಡಿದೀವಿ. ಅಪ್ಪ, ನಿನ್ನ ಕಣ್ಣಲ್ಲಿ ನಾನು ಯಾವತ್ತೂ ಕಣ್ಣೀರ್ನ ಕಂಡಿರ್ಲಿಲ್ಲ. ಇಂಥ ಪರಿಸ್ಥಿತಿ ಬಂದಾಗಿಂದ ಪ್ರತಿನಿತ್ಯ ನೀನು ನೋವಲ್ಲೇ ಮುಳುಗ್ತಿದ್ಯಾ. ಈ ಕಣ್ಣೀರೇ ನಮಗೆ ಜೀವನ ಪೂರ್ತಿ ಸರ್ವಸ್ವವಾಗಿ ಹೋಗ್ಬಿಟ್ಟಿದ್ಯಪ್ಪ. ರಾಮಣ್ಣ, ರಾಜ ರಾಮಣ್ಣ, ಇದೇನಯ್ಯ ಮನೇಲಿ? ಸಾವುಕಾರ ಬಸಪ್ಪನವರು ಬರ್ಬೇಕು. ನೀವು ಬಡವ್ರ ಮನೆಗೆ ಭಾಗ್ಯ ಬಂದಂತಾಯ್ತು. ನೀವು ಬಂದಿದ್ದು ಏನ್ ಕಳ್ಸಿದ್ರೆ ನಾನೇ ಬಂದಿರ್ಲಿಲ್ವಾ ಸಾವುಕಾರ್ರೆ? ನಾವು ಬಂದ್ರೇನು, ನೀವು ಬಂದ್ರೇನು, ನಮ್ ಕೆಲಸ ಆಗ್ಬೇಕಾಗಿತ್ತು. ಅದಕ್ಕೆ ನಾವೇ ಬಂದು ಕಣ ಹೇಳೋದಮ್ಮ. ತುಂಬಾ ಸಂತೋಷ ಸಾವುಕಾರ್ರೆ. ಈಗ ನೀವು ಬಂದಿದ್ದ ವಿಚಾರ ಏನ್ ಸಾವುಕಾರ್ರೆ? ಏನು ಇಲ್ಲ ರಾಮಣ್ಣ, ನೀ ಸಂತೋಷನ ಮದುವೆಗೆ ಓದ್ಸಕ್ಕೆ ಅಂತ ದುಡ್ಡು ತಕೊಂಡಿದ್ದಲ್ಲ, ಅದು ವಸೂಲು ಬಡ್ಡಿ ಎಲ್ಲ ಸೇರಿ ತುಂಬಾ ಬೆಳೆದ್ಬಿಟ್ಟಿದೆ. ಅದು ಅಲ್ಲದೆ ನೀನ್ ಕಂಡಂಗೆ ಈ ವರ್ಷ ಮಳೆ ಇಲ್ಲ, ಬೆಳೆ ಇಲ್ಲ, ಬರ ಹೊಡೆದ್ಬಿಟ್ಟಿದೆ. ನಮ್ಗೆ ಸ್ವಲ್ಪ ಹಣದ್ದು ಅಭಾವ ಜಾಸ್ತಿ ಆಗ್ಬಿಟ್ಟಿದೆ. ಅದರಿಂದ ಈಗಲೇ ನೀನು ನಮ್ಮ ವಸೂಲು ಬಡ್ಡಿ ಎಲ್ಲ ತೀರಿಸ್ಬಿಟ್ರೆ ತುಂಬಾ ಉಪಕಾರ ಆಗುತ್ತೆ ಕಣ್ರಾಮಣ್ಣ. ಬಸಪ್ಪನವ್ರೆ, ನೀವು ಆಡ್ತಾರೋ ಮಾತು ಕೇಳಿದ್ರೆ ನೀರೇ ಇಲ್ಲದ ಗಂಟ್ಲಿಗೆ ಕಡುಬು ತೂರ್ದಂಗೆ ಆಗ್ತಿದೆ ಸೌಕರ್ಯ, ಕಡುಬು ತೂರ್ದಂಗೆ ಆಗಿದೆ. ಅಂದ್ರೆ ನಿಮ್ಮ ಮಾತಿನ ಅರ್ಥ? ಹೌದು ಅವಿನಾಶ್, ನಿಂತಲ್ಲೇ ಅಷ್ಟೊಂದು ಹಣ ಕೇಳಿದ್ರೆ ನಾವೆಲ್ಲಿಂದ ತರ್ಲಿ? ಒಂದೊತ್ತು ಕೂಳ್ಗೂ ಕಷ್ಟಪಡ್ತಿರುವಾಗ ಅಷ್ಟೊಂದು ಹಣನ ನಾವೆಲ್ಲಿಂದ ತರ್ಲಿ ಅವಿನಾಶ್? ರಾಮಣ್ಣವ್ರೆ, ನಾವು ನಿಮ್ಮ ಹತ್ರ ಸಾಲ ಕೇಳಕ್ ಬಂದಿಲ್ಲ, ಕೊಟ್ಟಿರೋ ಹಣನ ವಾಪಸ್ ಕೇಳಕ್ ಬಂದಿದ್ದೀವಿ. ಇದು ಗೊತ್ತು ತಾನೇ? ಬೇಡಿ ಸಾವ್ಕಾರ್ರೆ, ಬೇಡಿ, ದಯವಿಟ್ಟು ಆ ರೀತಿ ಎಲ್ಲ ಹೇಳ್ಬೇಡಿ. ನಿಮ್ದಮ್ಮಯ್ಯ ಅಂತೀನಿ. ನೋಡಿ, ಇದ್ಕಿದ್ದಾಗೆ ನಿಂತ ಕಾಲಲ್ಲೇ ನೀವು ದುಡ್ಡನ್ನ ಕೇಳಿದ್ರೆ ನಾವು ಎಲ್ಲಿಂದ ತಗೊಂಡ್ ಬರೋಣ ಹೇಳಿ? ಸ್ವಲ್ಪ ನಮಗೂ ಕಾಲ ಅವಕಾಶನ ಮಾಡಿಕೊಡಿ. ನಾವೆಲ್ಲಾದ್ರೂ ಕೆಲಸನೋ ಕೂಲಿನ ನಾಲಿನ ಮಾಡ್ಕೊಂಡು ಬಂದು ನಿಮ್ಮ ಸಾಲನ ತೀರಿಸ್ತೀವಿ. ದಯವಿಟ್ಟು ಇಲ್ಲ ಅಂತ ಹೇಳ್ಬೇಡಿ. ನೋಡಿ ಶಾರದಮ್ಮ, ನೀವ್ ಹೇಳ್ದಂಗೆ ನಿಮ್ಗೆ 1 ವರ್ಷ ಕಾಲ ಅವಕಾಶ ನಾವು ಕೊಟ್ರೆ ನಾನು ನನ್ನ ಮಕ್ಕಳು ಭಿಕ್ಷೆ ಬರ್ಬೇಕಾಗುತ್ತೆ. ಅಯ್ಯೋ ಸೌಕರ್ಯ, ನಿಮ್ಮಂತ ದೊಡ್ಡವ್ರ ಬಾಯ್ಲಿ ಇಂಥ ಮಾತು ಬರಬಾರ್ದು ಸೌಕರ್ಯ. ನಿಮ್ಮ ಹಣಕ್ಕೆ ನಾನು ಏನಾದ್ರೂ ಒಂದು ವ್ಯವಸ್ಥೆ ಮಾಡ್ತೀನಿ. ನನಗೆ ಸ್ವಲ್ಪ ದಿನ ಕಾಲಾವಕಾಶ ಕೊಡಿ ಸೌಕರ್ಯ, ಕಾಲಾವಕಾಶ ಕೊಡಿ. ಅದು ಸರಿ ರಾಮಣ್ಣ, ನೀನ್ ಹೇಳೋದು ಸರಿ. ನಿಂತು ನಿಲ್ಲೇ ಅಷ್ಟೊಂದು ಹಣ ಕೊಡು ಅಂದ್ರೆ ನಿನಗೂ ಕಷ್ಟ ಆಗುತ್ತೆ. ಒಂದು ಯೋಚನೆ ಮಾಡ್ತೀನಿ ನೋಡಯ್ಯ, 8 ದಿನ ಟೈಮ್ ಕೊಡ್ತೀನಿ. ಅಷ್ಟೊಳಗೆ ನಮ್ಮ ವಸೂಲು ಬಡ್ಡಿ ಎಲ್ಲ ತೀರ್ಸ್ಬಿಡ್ಬೇಕಣ್ಣ. ಸೌಕರ್ಯ, 8 ದಿನಕ್ಕೆ ಅಷ್ಟೊಂದು ಹಣನ ನಾವೆಲ್ಲಿಂದ ತರ್ಲಿ ಸೌಕರ್ಯ? ಎಲ್ಲಿಂದ ಏನಾದ್ರೂ ತಂದ್ಕೊಡಿ, ಕಳ್ತನ ಮಾಡಿ, ಮಾಡಿ ಹೊಡೀರಿ. ನಮಗ್ ಬೇಕಾಗಿರೋದು ದೊಡ್ಡ. ಸಾವ್ಕಾರ್ರೆ, ಬೇಡಿ ಸಾವ್ಕಾರ್ರೆ, ಬೇಡಿ. ನಿಮ್ ದಮ್ಮಯ್ಯ ಅಂತೀನಿ. ನಿಮ್ ಕಾಲ್ ಮುಗಿದು ಕೇಳ್ಕೊತೀನಿ. ದಯವಿಟ್ಟು ದೊಡ್ಡ ಮನಸ್ಸು ಮಾಡಿ ನನಗೆ ಸ್ವಲ್ಪ ಕಾಲ ಅವಕಾಶ ಮಾಡಿಕೊಡಿ ಸಾವ್ಕಾರ್ರೆ.
ಶರಗೊಟ್ಟ ಕೇಳ್ಕೊತಾ ಇದ್ದೀನಿ, ಕಾಲಾವಕಾಶ ಮಾಡ್ಕೊಳ್ಳಿ. ಅಯ್ಯೋ ಶಾರದಮ್ಮ, ಇನ್ನ ನೋಡಿದ್ರೆ ನನಗೆ ಅಯ್ಯೋ ಅನಿಸುತ್ತೆ. ಆದ್ರೆ ಇಲ್ಲಿ ನಂದೇನು ಇಲ್ಲಮ್ಮ, ಎಲ್ಲ ಈ ನನ್ನ ಮಗಂದ. ನೋಡ್ರಮ್ಮಣ್ಣ, ಕೊನೆಯದಾಗಿ ಹೇಳ್ತಾ ಇದ್ದೀನಿ, ಈ 8 ದಿನದಲ್ಲಿ ನಾವು ಮಸ್ಕೋ ಪಟ್ಟಿ 2 ಕೊಡ್ಲಿಲ್ಲ ಅಂದ್ರೆ ನೀವು ಒಡ ಇಟ್ಟಿರೋ ಜಮೀನನ್ನ ಹರಾಜಾಕ್ಬೇಕಾಗತ್ತೆ. ಬಸಪ್ಪನವ್ರೆ, ನಿಮ್ ಕಾಲಿಗೆ ಬೇಡ್ಕೊತೀನಿ ಬಸಪ್ಪನವ್ರೆ, ನನ್ ಮಾನ ಮರ್ಯಾದಿನ ಬೀದಿ ಪಾಲ್ ಮಾಡಬೇಡಿ. ನೀವು ನಿಮ್ಮ ಹಣನ ಹೆಂಗೋ ತಿರ್ತೀವಿ, ಸ್ವಲ್ಪ ದಿನ ಕಾಲಾವಕಾಶ ಕೊಡಿ ಸಾವುಕಾರ್ರೆ. ನೋಡು ರಾಮಣ್ಣ, ನಿನ್ನ ತಬ್ಲಿ ಮಾಡಕ್ಕೆ ನನಗೂ ಇಷ್ಟ ಇಲ್ಲ. ಇದರಲ್ಲಿ ನಂದೇನು ಇಲ್ಲ, ಎಲ್ಲ ನನ್ನ ಮಗಂದೆ. ನೋಡಿ, ಅವನು ಹೇಳ್ದಂಗೆ ಮಾಡೋನು, ಜಮೀನ ಹರಾಜ್ ಹಾಕಿದ್ರು ಹಾಕ್ತಾನೆ. ಇನ್ನು ನೀವುಂಟು ಅವನುಂಟು, ಬಿಡ, ನಾ ಬರ್ತೀನಿ. ಬಸಪ್ಪನವ್ರೆ, ಶಾರದಾ, ನಮ್ಮ ಮನೆ ಮಾನ ಮರ್ಯಾದೆ ಎಲ್ಲ ಬೀದಿ ಪಾಲಾಗೋಯ್ತು ಕಣೆ, ಬೀದಿ ಪಾಲಾಗೋಯ್ತು. ನಮ್ ತಾತ ಮುತ್ತಾತಂದ್ರು ಕಾಪಾಡ್ಕೊ ಬಂದಿನ ಮರ್ಯಾದೆ ಕೇವಲ ಬಾಮೈದನ್ ಮದುವೆ ಸಾಲಕ್ಕೋಸ್ಕರ ಬೀದಿ ಪಾಲಾಗ್ತಿದೆ ಕಣೆ, ಬೀದಿ ಪಾಲಾಗೋಯ್ತು. ಯಾಕ್ರಿ ಈ ರೀತಿ ಮಾತಾಡ್ತಾ ಇದ್ದೀರಾ? ನೋಡಿ, ಆ ಭಗವಂತ ನಮ್ಮ ಮನೇಲಿ ಏನ್ ಬರ್ದಿದ್ದಾನೋ ಅದನ್ನ ನಾವಿಲ್ಲಿ ಅನುಭವಿಸಿ ಹೋಗ್ಬೇಕು ರೀ. ನೀವು ಸ್ವಲ್ಪ ಧೈರ್ಯವಾಗಿರಿ ಅಷ್ಟೇ. ಬಂದಿದ್ದೆಲ್ಲ ಬರ್ಲಿರಿ, ಅದನ್ನ ಎದುರಿಸೋಣ. ಅಮ್ಮ ಅಮ್ಮ ತಗೊಳಮ್ಮ ಇವತ್ತಿನ ಸಂಪಾದನೆ. ಸತೀಶ, ಇವತ್ತು ನಿನ್ನ ಸಂಪಾದನೆ ಇವತ್ತಿನ ಹೊಟ್ಟೆ ಹಸಿವು ನೀಗ್ಸುತ್ತೆ ವಿನಃ ನಾಳಿನ ಗೌರವದ ಹಸಿವನ್ನ ನೀಗ್ಸಲ್ಲ ಕಣೋ, ನೀಗ್ಸಲ್ಲ. ಅಪ್ಪಾಜಿ ಈ ತರ ಭಕ್ತಿನ ಮಾತಾಡಿದ್ರೆ ನೀನಂತ ಅರ್ಥ ಮಾಡ್ಕೊಳ್ಳಿ ಅಪ್ಪಾಜಿ. ಹೌದಣ್ಣ, ಇವತ್ತು ಬಡ್ಡಿ ಬಸಪ್ಪ ಬಂದಿದ್ದ. ಅಪ್ಪನಿಗೆ ಬಾಯಿಗೆ ಬಂದಂತೆ ಮಾತಾಡಿ ಆದಷ್ಟು ಬೇಗ ಹಣ ಕೊಡ್ಲಿಲ್ಲ ಅಂದ್ರೆ ನೀವು ಆಸೆನೆಲ್ಲ ಬಳಸ್ಕೊಂಡು ನಿನ್ನ ಊರ್ ಮುಂದೆ ನಿನ್ ಮರ್ಯಾದೆ ತೆಗಿತೇನೆ ಅಂತ ಬೆದರಿಕೆ ಹಾಕಿ ಹೋಗಿದ್ದಾನಣ್ಣ. ಹಂಗಂತಂದ ಹರಾಜ್ ಆಗ್ತಾನಂತ? ಅದ ಹೆಂಗ ಹರಾಜ್ ಆಗ್ತಾನೋ ನಾನು ನೋಡ್ತೀನಿ. ಸತೀಶ, ಏನು ಅಂತ ಮಾತಾಡ್ತಿದೀಯೋ? ನಾವ್ ಅವ್ರಿಗೆ ಗದ್ದೆನ ಅಡಮಾನ ಮಾಡಿರ್ಕಲ್ವೇನೋ, ಅವ್ರು ನಮ್ ಗದ್ದೆನ ಹರಾಜ್ ಆಗ್ತಿರೋದು. ಅಪ್ಪ, ಹಾಗಾದ್ರೆ ನಮ್ಮ ಮುಂದಿನ ಗತಿ ಏನಪ್ಪ? ಎಲ್ಲ ಆ ದೇವ್ರೇ ನೋಡ್ಕೋಬೇಕಪ್ಪ, ಆ ದೇವ್ರೇ ನೋಡ್ಕೋಬೇಕು. ಹೌದು, ಅಂದ್ರೆ ನೋಡಿ, ತಾವಲ್ಲಿ ಹೋಗ್ಬಿಟ್ಟು ಅವ್ರ ಹತ್ರ ಕಾಸಾದ್ರೂ ಕೇಳ್ಕೊಂಡು ಬಂದು ಆ ಸಾಲನ್ನು ತೀರಿಸ್ಬೋದಲ್ವೇನ? ಇದಕ್ಕೆಲ್ಲ ಯಾಕೆ ತಲೆ ಕೆಲ್ಸ್ಕೋಬೇಕು? ಇಲ್ಲಮ್ಮ, ಇಲ್ಲ. ನಾವು ಮಾಡಿ ಸಾಲನ ಆ ಸಂತೋಷ ತೀರಿಸ್ಬೇಕು ಅಂತ ಯಾವ ಕಾನೂನಲ್ಲೂ ಇಲ್ಲಮ್ಮ. ನಾವು ಮಾಡಿದ್ದು ನಮ್ ಸಂತೋಷ ಕಣಮ್ಮ. ಹೌದು, ಆದ್ರೆ ಅಂತೂ ಮಾಡಿರೋದು ಅವರಿಗೋಸ್ಕರನೇ. ಆದ್ರೆ ಇವತ್ತು ಹೋಗಿ ನಿಮಗೆ ಕಷ್ಟ ಇದೆ, ನಾವಲ್ಲಿ ಕಾಸಿದ್ದಾಗ ಮತ್ತೆ ಕೊಡ್ತೀವಿ ಅಂತ ಹೋಗಿ ಹೇಳಿ ಅವ್ರ ಹತ್ರ ಕಾಸಾದ್ರೂ ಕೇಳ್ಬೋದಲ್ವೇ ನನ್ನ? ಖಂಡಿತವಾಗ್ಲೂ ನಮ್ಗೆ ಇಲ್ಲ ಅಂತ ಹೇಳಲ್ಲ, ಕೊಟ್ಟೆ ಕೊಡ್ತಾನೆ. ಹೌದಪ್ಪ, ಅವನೇನು ಹಂಗೆ ಕೊಡ್ಬೇಕಾಗಿದೆ ಬೇಕಾಗಿಲ್ಲ. ಸಾಲ ಅಂತ ಕೊಡ್ಲಿ, ಮುಂದಿನ ಬೆಳೆಲಿ ಬಡ್ಡಿ ಸಮೇತ ಅವನಿಗೆ ತಿರ್ಸಿದ್ರಾಯ್ತು. ಬಡತನ ಬಂದಾಗ ಬಂಧುಗಳ ಹತ್ರ ಕೈ ಚಾಚಿದ್ರೆ ಸಿಗೋದು ಬರೀ ಕೈಯೇ ಕಣು, ಬರೀ ಕೈಯೇ. ಸಿರಿತನ ಬಂದಾಗ ಸಂಬಂಧಿಕರು ನಂಟರು ಎಲ್ಲ ಇರ್ತಾರೆ ಕಣು, ಆದ್ರೆ ಕಷ್ಟ ಬಂದಾಗ ನಮಗ್ ನಾವೇ ಕಣು, ನಮಗ್ ನಾವೇ. ಏನಂದ್ರೆ ಈಗ ನಮ್ಗೆ ಉಳ್ದಿರೋದು ಒಂದೇ ಒಂದ್ ದಾರಿ ರೀ. ಮಾಡೋ ಪ್ರಯತ್ನ ಎಲ್ಲ ಮಾಡೋಣ, ಮುಂದಿದ್ದು ಆ ದೇವ್ರಿಗೆ ಬಿಟ್ಟಿದ್ದು ಫಲ ಕೊಡ್ಬೇಕು, ಏನ್ ಮಾಡ್ಬೇಕು ಅಂತ. ಸದಾ ನಿಮ್ಮ ಆಚೆಗೆ ನಾನು ಯಾಕೆ ಬೇಡ ಅನ್ಲಿ? ಆಯ್ತು, ಪ್ರಯತ್ನ ಪಡಿ. ಆದ್ರೆ ಇದ್ರಲ್ಲಿ ನನ್ಗೆ ಕಿಂಚಿತ್ತು ನಂಬಿಕೆ ಇಲ್ಲ. ಅಮ್ಮ, ಮಾವನ ಹತ್ರ ಹೋಗಿ ಇಲ್ಲಿರೋ ಪರಿಸ್ಥಿತಿನ ವಿವರವಾಗಿ ಹೇಳಿ ಅವ್ರ
ತಮ್ಮ ಪ್ರೀತಿಂತಾವು ದುಡ್ಡು ಇಸ್ಕೊಂಡ್ಬಮ್ಮ. ಹೋಗ್ತೀನಪ್ಪ, ಹೋಗ್ತೀನಿ ಕಣೋ, ಹೋಗ್ತೀನಿ. ನನ್ನ ತವರಿನ ತಮ್ಮನಿಗೆ ನಾನು ಪ್ರೀತಿಯಿಂದ ಸಾಕಿ ಸಲಿದ್ದಕ್ಕೆ ಇವತ್ತು ಮನೆ ಬಾಗ್ಲಿಗೆ ನಾನು ಭಿಕ್ಷುಕಿಯಾಗಿ ಹೋಗ್ತೀನಿ ರೀ, ಭಿಕ್ಷುಕಿಯಾಗಿ ಹೋಗ್ತೀನಿ. ನಗುವಾಗ ಎಲ್ಲ ನಂಟರು, ಅಳುವಾಗ ಯಾರು ಇಲ್ಲ. ನಗುವಾಗ ಎಲ್ಲ ನಂಟರು, ಅಳುವಾಗ ಯಾರು ಇಲ್ಲ. ಮುಳ್ಳಲ್ಲಿ ನಿನ್ನ ನಡೆಸಿ ನಗುವ ನಲಿವ ವಿಚಾರ. ನೀನೆಲ್ಲಿ ನಡೆವೆ ದೂರ, ಎಲ್ಲೆಲ್ಲೂ ಲೋಕವೇ. ಈ ಲೋಕವೆಲ್ಲ ಘೋರ, ಎಲ್ಲೆಲ್ಲೂ ಲೋಕವೇ. ನೀನೆಲ್ಲಿ ನಡೆವೆ ದೂರ. ನಾನು ನಿಮ್ಮನ್ನೇ ಹುಡುಕ್ತಾ ಇದ್ದೆ. ಯಾಕೆ? ಯಾವ್ದಾರ ಇನ್ನೊಂದು ಹೊಟ್ಟು ಬಿಡಿಸ್ಬೇಕಾಯ್ತೇನೋ? ನಿನ್ ಯೋಗ್ಯತೆಗೆ ಮೊದ್ಲೇ ಹೇಳಿರೋ ಹೊಟ್ಟೆ ಬಿಡಿಸಿಲ್ಲ, ನಿನಗೆ ಇನ್ನೊಂದು ಬೇರೆ ಉದುರಿಸ್ತಾರಲ್ಲಿ. ಬಿಡಿಸ್ತೀನಿ ಕಣೆ, ಇವತ್ತು ಎಲ್ಲಾರು ಬಿಡಿಸ್ತೀನಿ. ಒಂದು ಮಾತು ಕೇಳ್ತೀನಿ. ಏನು? ಒಂದು ಹುಡುಗ ಇಬ್ರು ಹುಡುಗಿರ್ನ ಲವ್ ಮಾಡ್ತೀನಿ, ಇಬ್ರ ಮದ್ವೆ ಆಯ್ತೀನಿ ಆದ್ರೆ ಒಂದ್ ಹುಡುಗಿ ಇಬ್ರ ಮದ್ವೆ ಆಯ್ತೀನಿ ಅಂತ ಹೇಳ್ತಾ ಇರೋದು ಇದೇ ಬೆಸ್ಟ್ ಟೈಮ್. ಹೌದಾ? ಈಗ ಕಾಲ ಬದಲಾಗೋಗಿದೆ. ನಿಮಗೆ ಹೆಂಗೆ ಇಬ್ಬಿಬ್ರು ಸೆಟಪ್ ಬೇಕು ಅಂತ ಅನ್ಸುತ್ತೋ ಹಂಗೆ ಹುಡುಗಿಗೂ ಇಬ್ಬಿಬ್ರು ಇರ್ಲಿ ಅಂತ ಅನ್ಸೋ ಸಹಜ ಅಲ್ವಾ? ಅದ್ ಸರಿ, ಅಂತ ಒಂದು ಒಳ್ಳೆ ಹುಡುಗಿ ಯಾರಪ್ಪ ಅದು? ಅವಳು ನೋಡೋಕೇನೋ ಚೆನ್ನಾಗವಳೆ, ಆದ್ರೆ ಮಾರುನು ಸಾಬೂನು. ಅಂದ್ರೆ ನೀನು ನನಗೆ ಹೇಳ್ತಾ ಇದೀಯಾ? ಅಂದ್ರೆ ನೀ ಹೇಳಿದ ರೀತಿ ನೋಡಿದ್ರೆ ನನ್ ಕಡೆನೆ ಬೆರಳು ಮಾಡಿ ತೋರಿಸ್ದಾಗಿತ್ತು, ಅದಕ್ಕೆ ಹೇಳ್ದೆ. ಅಂದ್ರೆ ನನ್ನಲ್ದೆ ಇನ್ಯಾರ ಮದ್ವೆ ಆಯ್ತೀನಿ ಅಂತ ಮಾತ್ಗೀತನ ಕೊಟ್ಟಿದೀಯ ಹೆಂಗೆ? ನಾನಾ ಮಾತಾ? ಏನ್ ಮಾತು ಅಂತ ಆಡ್ತಾ ಇದೀಯ? ಜೀವನದಲ್ಲಿ ನಿನ್ನನ್ನ ಬಿಟ್ಟು ಇನ್ಯಾವ ಗಂಡ್ಸುನು ನಾನು ಕಣ್ಣೆತ್ತು ನೋಡಿಲ್ಲ ಗೊತ್ತಾ? ನಿಜವಾಗ್ಲೂ ನನ್ ಮಾತು ನಂಬು. ನನ್ನ ಹೃದಯದಲ್ಲಿ ನೀನೊಬ್ನೇ, ನಾನೇ ನಿಮ್ಮ ಅಪ್ಪನಾಣೆ, ನಿಮ್ಮ ಮೌನಾಣೆ. ಲಟ 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 ಮಾತಾಡ್ತಿದ್ಲು ಸೀಲು. ನಾನೇ ಮುಂದೆ ಅಂತಂದ್ರೆ ನನ್ನ ಮಗ ನನ್ಗಿಂತ ಓಸಿ ಹೊಡಿತಾವನೆ. ಹೊಡಿಲಿ ಹೊಡಿಲಿ ಇರ್ಲಿ, ಮಾಡ್ತೀನಿ. ಓ, ನಾನು ಅವಾಗಲೇ ಅನ್ಕಂಡೆ ಇವಳು ಯಾವಾಗ ಲಕ್ವ ಹೊರದಾಗ ನಿಂತ್ಕೊಂಡು ನನ್ನ ಕಿರಿ ಸಡ್ಕ ಇಲ್ಲ ಅಟ್ಕಾಯಿಸ್ಕೊಂಡು ನಿಂತವ್ರೆ. ಲೋ ಅಣ್ಣ, ಯಾವ ಲಕ್ವನೂ ಇಲ್ಲ ಗಿಕ್ವಾನಿಲ್ಲ ಕಲೆ ಇವಳಿಗೆ. ಲೋ ತನ್ನ ಗುಟ್ಟೆಲ್ಲ ರಟ್ಟಾಯ್ತು ಅಂತ ಹಿಂಗ ಆಗ್ತಾವಳ. ಗುಟ್ಟು ಇಲ್ಲ ರಟ್ಟು ಇಲ್ಲ. ಅವಳು ನನ್ ಲವ್ ಮಾಡ್ತಾವಳೆ, ನಾನು ಅವಳು ಲವ್ ಮಾಡ್ತಾವನೆ. ನಾವಿಬ್ರು ಮದ್ವೆ ಆಯ್ತೀವಿ ಕಣಪ್ಪ. ನೀನು ಅವನ್ ಲವ್ ಮಾಡ್ತಾ ಇದ್ದಿ, ಅವಳು ನಿನ್ ಲವ್ ಮಾಡ್ತಾವಳೆ. ನಾನು ಅಲ್ಲಿ ಬತ್ತನೆ ಇಡ್ತೀನಿ, ಕಳೆ ಕೆಳಗೆ ಹೋಯ್ತಾವನೆ. ನಾನ್ ಲವ್ ಮಾಡ್ತಾಳೆ, ನಾನೇ ಮದ್ವೆ ಆಗ್ಬಿಟ್ಟವಳು. ಅಣ್ಣ, ಅವಳು ನನ್ ಲವರು, ನಾನೇ ಅವಳು ಲವ್ ಮಾಡ್ತಾರೋದು. ಇಲ್ಲಕ್ಕಲ್ಲ ನಾನು. ಅಣ್ಣ ಇಲ್ಲ ನಾನು. ಇಲ್ಲ ನಾನು. ಅಣ್ಣ ಇಲ್ಲ ನಾನು. ಇಲ್ಲಕ್ಕಲ್ಲ ಅಣ್ಣ. ಈಗ ನಮ್ಮಿಬ್ರು ಯಾಕಣ್ಣ ತಿತ್ತಾಟ? ಈಗ ಅವಳೇ ಕೇಳ್ಬಿಡುಮ್ಮ, ಅವಳು ಯಾರನ್ನ ಲವ್ ಮಾಡ್ತಾವನೆ ಅಂತ ಒಪ್ಕೊತಾಳ, ಅವನು ಮದುವೆ ಆಗ್ಬೇಕಣ. ಆಯ್ತು, ಕೇಳೇ ಬಿಟ್ಟ ಸೀದಾ ನನ್ನೇ ಲವ್ ಮಾಡ್ತೀನಿ ಅಂತ ಹೇಳ.
ಸೀನಾ ನನ್ನ ಅಂತೇಳಿ ಅಲ್ಲಿ ಎರಡು ಗಣ್ಣಾಗಿ ಒಂದ್ ಹೆಣ್ಣೈನೇ ಎಳ್ದಾಡ್ದಾಗ ಎಳ್ದಾಡ್ತಿದ್ರಲ್ಲ, ಅವಾಗ ನಾನು ಒಪ್ಪಿಗೆ ಕೇಳ್ಬೇಕು ಅಂತ ಅನ್ನಿಸ್ಲಿಲ್ಲ ನಿಮ್ಗೆ? ಈಟಕ್ ಬಂದಿರೋ ನಾಯಿಗಳಿದ್ದಂಗಿದ್ದೀರ ಇಬ್ರು. ನಾನು ನಿಮ್ಮಿಬ್ರು ಮದ್ವೆ ಆಗಲ್ಲ. ಯಾಕವ್ವ? ಯಾಕವೇ? ನಾನ್ ನಿನಗೆ ಏನ್ ಹೇಳಿದ್ದೆ? ನಾನೊಂದು ಒಗಟು ಹೇಳ್ತೀನಿ, ಆ ಒಗಟಿಗೆ ಉತ್ತರ ಹೇಳಿದ್ರೆ ಮಾತ್ರ ನಾನು ನಿನ್ನ ಮದ್ವೆ ಆಗ್ತೀನಿ ಅಂತ ಹೇಳಿದ್ದೆ. ನೀನ್ ಒಗಟನ್ ಬಿಡಿಸ್ತಾ? ನೀ ಬಿಡಿಸ್ತಾ? ಇಲ್ಲ. ನೀನ್ ಮಾತೇ ಆಡೋದಿಲ್ಲ, ಇನ್ ಒಗಟೆ ಬಿಡಿಸಿ ನೀನು. ಹೋಗ್ಲಿ ಆಯ್ತು ಬಿಡವ, ನಾವೇ ಸೋತ. ಉತ್ತರ ನೀನೇ ಹೇಳ್ಬಿಡು. ಏನೋ ಹೇಳ್ಬಿಡ್ತೀನಿ, 4 ದಿನದಲ್ಲಿ ಉದುರಿಸ್ಬಿಡ್ತೀನಿ ಅಂದೆ. ಬರೀ ಹೋಟ್ಲತ್ರ 24 ಹಂಗನ್ಬಿಟ್ಟು ನಿಮ್ನೆಲ್ಲ ಮದ್ವೆ ಆಗಕ್ಕಾಯ್ತದ? ನಿನಗ್ ಮೀಸೆ ಬರಗಂಟ ನಾವು ಹೊಂಟೋಗಿರ್ತೀನಿ ಮ್ಯಾಕೆನೆ. ನನ್ ಒಟ್ಟಿಗೆ ಉತ್ತರ ಅವ್ರು ಹೇಳ್ದಂಗೆ ಅಳಿಲು. ನೀವು ಕಿನ್ನೂ ನಿದ್ದೆ ಬಂದಿಲ್ವಲ್ಲ, ಹೇಳು ಮತ್ತೆ. 4 ಕಾಲಿದ್ಯಾ? ಒಂದ್ ಬಾಲ ಇದೆಯಾ? ಮರದಿಂದ ಮರಕ್ಕಾರುತ್ತಾ? 3 ನಾಮ ಇದೆಯಾ? 2 ಕಣ್ಣಿದ್ಯಾ? ಒಂದ್ ಬಾಯಿ ಇದೆಯಾ? ಎಲ್ಲದಕ್ಕೆ ಹೇಳ್ದೆ ಉತ್ತರ ಮಾತ್ರ ಹೇಳ್ಬೇಡಿ ನೀವು. ಇಷ್ಟೇನ ಉತ್ತರ? ಶೀಲಾ, ಈ ಉತ್ತರ ನನಗೆ ಮೊದ್ಲೇ ಗೊತ್ತಿತ್ತು. ಅವನ್ ತಿಳ್ಕೊಬಿಡ್ತೇನೆ, ನಾನು ಹೇಳಿರ್ಲಿಲ್ಲ. ಚಿನ್ನ, ಇದು ನನಗೂ ಗೊತ್ತಿತ್ತು. ಮದ್ವೆ ಆಗೋಕೆ ಒಟ್ಟಾಕೆ ಯಾಕತ್ತಿದ್ರೆ ಸಾಕು ಅಂತ ಹೇಳಲಿಲ್ಲ. ಏ ನೋಡಿಯ, ಅದಕ್ಕೆ ಮುಂದ್ಗಡೆ ಸ್ವಲ್ಪ ಹೊಟ್ಟೋಗಿರೋದು. ಚಿನ್ನ, ನೀನು ನನ್ನ ಮದುವೆ ಆಗುದಾದ್ರೆ ನಿನಗೆ ಏನು ಬೇಕಾದ್ರೂ ಕೊಡ್ತೀನಿ ಕಣ್ಚಿನ್ನ. ರಾಣಿ ತರ ನೋಡ್ಕತೀನಿ ಚಿನ್ನ. ನೋಡ್ಕತಾನೆ. ಬೆಳಗ್ಗೆ 5 ಗಂಟೆಗೆ ಹಾಲ ಮಾತಕ್ ಹೋದ್ರೆ ಮನೆಗೆ ಬರುವುದಿಲ್ಲ. ಬೆಲ್ಲಿದ್ದದು ಕಬ್ಬಿಲ್ಲ, ಬೆಲ್ಲ ಒಯ್ತಾ ಇಲ್ಲ. ಸಾಂದು ಬಂದನೋ ಇಲ್ವೋ, ನಿನ್ನ ರಾಣಿ ತರ ನೋಡ್ಕಂದನ. ಶಿಲಾ, ಬರ್ಲಿಲ್ಲ ಅಂದ್ರೆ ನಾನೇ ಹುಡುಕ ಹೋಯ್ತೀನಿ ಆಲೆ ಮನೆಗೆ. ಶಿಲಾ, ನೀನು ನನ್ನ ಮದುವೆ ಆಗೋ ರಾಣಿ ತರ ನೋಡ್ಕತ್ತೀನಿ. ನಾನು ಕಣೆ ಹೀರೋ. ನೋಡ್ಕತ್ತಾನ. ನಾನು 8 ಗಂಟೆಲಿ ಊರೊಳಗಿಂದ ಅಲ ಮಂಚರ್ಕ್ ಹೋದಾಗ್ಲೂ ಅಂಗಡಿ ಕೈ ನಿಂತಿರ್ತಾನೆ. 4 ಗಂಟೆಲಿ ಬಂದ್ರು ಅಲ್ಲೇ ನಿಂತಿರ್ತಾನೆ. ರಾತ್ರಿ 8 ಗಂಟೆಗೆ ಮಲಗೋಮಾರು ಬಜ್ಜಿ ತಿರ್ಕ ಅಲ್ಲೇ ನಿಂತಿರ್ತಾನೆ. ನೋಡ್ಕೊಂಡ ನಾನು ಕಣ ಹೀರೋ ಬಾ. 24 ಗಂಟೆ ಅಲ್ಲೇ ನಿಂತಿದ್ರೆ ಮನೆ ಬಂದು ಸಂಸಾರ ಯಾವಾಗ್ಲೇ ಮಾಡಿಯೇ ನೀನು? ಇನ್ನು ಮದುವೆ ಆಗಲ್ಲ, ಸಂಸಾರ ಆಮೇಲೆ ಮಾಡೋ. ಮದುವೆ ಆದ್ಮೇಲೆ ಅಯ್ಯೋ ಅದೇನ್ ಮಾಡಿಯೋ ಏನು. ಶಿಲಾ, ನಾನು ಕಣೆ ಹೀರೋ. ಏ ಇಲ್ಲ, ನಾನು ಹೀರೋ ಇಲ್ಲ. ಕೊಟ್ಲಲ್ಲಪ್ಪ ಕೈಯ. ಕೊಟ್ಟು ಕಲ ನಂಗೂ ಕೈಯ. ಎತ್ತ ಹೊಂಟೋದ್ಲಣ್ಣ ಇವಳು. ಅಡಿಲ್ಲ ಹೋಮ ಹುಡಿಕೊಂಡು. ಸಂತೋಷ ಮಾವ ಅಯ್ಯೋ ದೇವ್ರೆ, ಯಾರು ಕಾಣಿಸ್ತಾ ಇಲ್ವಲ್ಲ. ಬಾಗಿಲು ಬೇರೆ ತೆಗ್ದೈತೆ. ಹೇಳದಲ್ಲೇ ಯಾರು? ಯಾರದು? ಭಿಕ್ಷುಕರೆಲ್ಲ ಮನೆಯೊಳಗೆ ಬರಂಗಾಗ್ಬಿಟ್ರು. ಏನೋ ಮಾಡ್ತಾ ಇದೀಯ? ಅಯ್ಯೋ, ಭಿಕ್ಷುಕರೆಲ್ಲ ಮನೆಯೊಳಗೆ ಬಿಡ್ತಾ ಇದೀಯ. ನೋಡಿ, ನಾವೇನು ಭಿಕ್ಷುಕರಲ್ಲ. ಭಿಕ್ಷುಕರಲ್ದ ಇನ್ನೇನ್ ಮಹಾರಾಜನ ಮಕ್ಕಳ? ನಾವೆಲ್ಲ ಭಿಕ್ಷುಕರು, ನೀವು ಭಿಕ್ಷುಕರು. ಏನು ಮಗು ತಿಳಿದೆ ಅಂದ್ಬಿಡ್ತು. ನೋಡಿ, ನಾವು ಭಿಕ್ಷುಕರಲ್ಲ. ನಿಮ್ಮ ಹಳೆಯಂದ್ರು ಸಗಿದಾರಲ್ಲ, ಅವ್ರ ಬಿಕಾರಿ ಅಕ್ಕ ಶಾರದಾ. ಓ, ನೀವಾ? ನೀ ಮಾಕೊಂಡಿರೋ ಬಟ್ಟೆ
ಒಡವೆ ನೋಡಿ ನಾನೆಲ್ಲೋ ಭಿಕ್ಷಕರು ಅಂತ ತಿಳ್ಕೊಂಡ್ಬಿಟ್ಟಿದ್ದಿ ಅಷ್ಟೇನೆ. ಏನು ಅಪ್ರೂಪಕ್ಕೆ ಬಂದ್ಬಿಟ್ರಲ್ಲ, ಏನ್ ಸಮಾಚಾರ? ಏನೂ ಇಲ್ಲ, ನನ್ನ ತಮ್ಮನ ನೋಡಿ ತುಂಬಾ ದಿವಸ ಆಗಿತ್ತಲ್ವಾ, ಅದಕ್ಕೆ ಅವನನ್ನ ನೋಡ್ಕೊಂಡು ಹೋಗೋಣ ಅಂತ ಬಂದೆ ಅಷ್ಟೇ. ಓ, ನೀವು ಬಂದ್ ನೋಡಿಲ್ಲ ಅಂತ ನಿಮ್ ತಮ್ಮ ಊಟ ತಿಂಡಿ ಮಾಡದ್ನ ಬಿಟ್ಬಿಟ್ಟಿದಾನ? ಇಲ್ಲ ಸ್ವಾಮಿ, ನಾನೇನು ಊಟ ಮಾಡ್ಸಕ್ ಬಂದಿಲ್ಲ. ಕರಳ ಸಂಬಂಧ ಅಲ್ವಾ, ಓಡ ಹುಟ್ಟಿದ ತಮ್ಮ ಅಲ್ವಾ, ನೋಡ್ಕೊಂಡು ಹೋಗೋಣ ಅಂತ ಬಂದೆ ಅಷ್ಟೇ. ಅಷ್ಟೇ. ನಾ ಎಲ್ಲೋ ನೀನ್ ತಮ್ಮ ಸಂಪಾದನೆ ಮಾಡಿರುವ ಅವನೆಲ್ಲ ನಿಂತ್ಕೊಂಡು ಅಕ್ಕ ಅನ್ಬೇಕು. ಮಾವ ಯಾರೋ ಬಂದಾಗಿದ. ಸಂತೋಷ್, ನಾನ್ ಕಣೋ ನಿಮ್ಮ ಅಕ್ಕ. ಯಾಕೆ ನಿನಗೆ ಗುರ್ತು ಸಿಗ್ತಾ ಇಲ್ವೇನೋ? ನಿನಗೆಲ್ಲಿ ಗುರ್ತು ಸಿಗುತ್ತೆ ಬಾ, ಏನ್ ಮಾಡಕ್ಕಾಗುತ್ತೆ? ಎಲ್ಲ ಶ್ರೀಮಂತಿಕೆ ಹಣ್ಣಿಂದು ನಿನಗೆ ಕಣ್ಣಿಗೆ ಪೊರೆ ಕಟ್ಬಿಟ್ಟಿದೆ. ಅದಕ್ಕೆ ಈ ಅಕ್ಕ ಎಲ್ಲಿ ಕಾಣಿಸ್ತಾಳೆ ಹೇಳು? ಇದು ನಿನ್ ತಪ್ಪಲ್ಲ ಬಿಡೋ, ಎಲ್ಲ ದುಡ್ಡಿನ ತಪ್ಪಷ್ಟೇ. ಎಲ್ಲ ಶ್ರೀಮಂತಿಕೆ ಮೋಹ. ಅಕ್ಕ ನಾನು ಯಾರೋ ಬೇಡ ಅನ್ಕೊಂಡ್ಬಿಟ್ಟೆ ಅಕ್ಕ. ಈ ತವರಿನ ತಮ್ಮ ಈಗಾರ ಜಾಪ್ಕ ಬಂದಕ್ಕ. ಸಂತೋಷ, ನೋಡಪ್ಪ ಚೆನ್ನಾಗಿದೆಯೇನೋ? ರಾಣಿ, ಸದ್ಯ ನೀನಂತೂ ಬರ್ಲಿಲ್ಲ, ಕೊನೆಗೂ ನಾನೇ ನಿನ್ನ ಹುಡಿಕೊಂಡು ಬರೋಂಗಾಯ್ತಷ್ಟೇ. ಮಾವ ಮಾವ ಮೊದ್ಲಿಗಿಂತ ನೀನೀಗ ಚೆನ್ನಾಗ್ ಕಾಣ್ತಿದ್ಯಾ. ಓ ಮರಿ, ಕೈಯಲ್ಲಿ ಹಣ ಇದ್ರೆ ಎಲ್ಲ ಚೆನ್ನಾಗಿ ಕಾಣಿಸ್ತಾರೆ. ಅಕ್ಕ ನೀನು ಪ್ರಯಾಣ ಮಾಡಿ ಬಹಳ ಸುಸ್ತಾಗಿದ್ಯಾ, ಮೊದ್ಲೋಗಿ ಸ್ನಾನ ಮಾಡು, ಆಮೇಲೆ ಊಟ ಮಾಡುವಂತೆ. ನಾನು ಆಫೀಸ್ಗೆ ರಜಾ ಹಾಕ್ತೀನಿ. ಸಂತೋಷ್, ಆಫೀಸ್ಗೆ ಯಾಕಪ್ಪ ರಜಾ ಹಾಕ್ತೀಯ? ಅದೇ ಮಾವ ಅಕ್ಕ ಬಂದಿರಲ್ಲ ಅದಕ್ಕೆ. ನಿಮ್ಮ ಅಕ್ಕನ್ ನೋಡ್ಕೊಳಕ್ಕೆ ನಾನಿಲ್ವಾ? ನಿನ್ನ ಮುದ್ದಾದ ಹೆಂಡತಿ ಇಲ್ವಾ? ಬೇಡ ಕಣ, ನೀನೇನು ರಜೆ ಹಾಕೋದ್ ಬೇಡ. ನಾನು ಬಂದಿದ್ದೀನಿ ಅಂತ ನೀನ್ ಯಾಕೆ ರಜೆ ಹಾಕ್ಬೇಕು? ಪರವಾಗಿಲ್ಲ, ನಾನು ಇಲ್ಲೇ ಇರ್ತೀನಿ. ನೀನ್ ಕೆಲ್ಸಕ್ಕೆ ಹೋಗಿದ್ ಬಾ, ಆಫೀಸ್ಗೆ ಹೋಗಿ ಬಂದ್ಮೇಲೆ ಕೂತ್ಕೊಂಡು ಮಾತಾಡೋಣ, ಆಯ್ತಾ? ಹಾಗೆ ಆಗ್ಲಕ್ಕ. ಅಕ್ಕ ಏನು ಊರಲ್ಲಿ ಮಾವ, ಶ್ರುತಿ, ಸಂಗೀತ ಸತೀಶ್ ಎಲ್ಲ ಚೆನ್ನಾಗಿದಾರಕ್ಕ. ಹೂನಪ್ಪ, ಎಲ್ರು ತುಂಬಾ ಚೆನ್ನಾಗಿದ್ದಾರೆ. ಸರಿ, ನೀನ್ ಹೇಗಿದೆಯೋ? ನೋಡ್ತಾ ಇದೀರಕ್ಕ, ತಿರ್ಗಾಡೋದಕ್ಕೆ ಕಾರು, ಅಂದವಾದ ಮನೆ, ಚೆನ್ನಾಗಿರೋದಕ್ಕೆ ಇನ್ನೇನು ಬೇಕಕ್ಕ? ಸಾಕಪ್ಪ, ನನಗಷ್ಟೇ ಸಾಕು ಕಣೋ. ಸದ್ಯ ನೀನ್ ಯಾವಾಗ್ಲೂ ಹೀಗೆ ಚೆನ್ನಾಗಿರ್ಬೇಕು ಕಣೋ, ಖುಷಿಯಾಗಿ ಸಂತೋಷದಿಂದ ನನ್ನ ಹತ್ರ ಹೀಗೆ ಇದ್ರೆ ನನಗೆ ಅದಕ್ಕಿಂತ ಹೆಚ್ಚಿನ ಭಾಗ್ಯ ಇನ್ನೇನಿದೆಯೋ? ಸಂಗೀತ, ಸಂಗೀತ, ಯಾರು ಬಂದ ನೋಡ್ಬಾರ? ಏನ್ರಿ ಇದು? ಯಾರು ಬಂದಿರೋದು? ನಮ್ಮ ಸಾರ್ದಾಗ ಕಣ. ಹಾ, ಇವ್ರೇನಾ ನಿಮ್ಮ ಅಕ್ಕ? ಯಾವಾಗ ಬಂದ್ರಿ? ಈಗ ತಾನೇ ಬಂದೆ ಕಣಮ್ಮ. ಏ ಸಂಗೀತ, ಅಕ್ಕ ಪ್ರಯಾಣ ಮಾಡಿ ಸುಸ್ತಾಗಿದ್ದಾರೆ, ಮೊದಲು ಸ್ನಾನ ಮಾಡಲಿ, ಆಮೇಲೆ ಊಟ ಕೊಡು. ನಾನು ಆಫೀಸ್ಗೆ ಹೋಗಿ ಬರ್ತೀನಿ. ಅಕ್ಕ ನಿನ್ನ ಹತ್ರ ತುಂಬಾ ಮಾತಾಡ್ಬೇಕು, ನಾನು ಬರೋ ಗಂಟೆ ನೀನು ಇಲ್ಲೇ ಇರಕ್ಕ. ಆಯ್ತಪ್ಪ, ನಾನು ನಿನ್ ಜೊತೆ ತುಂಬಾ ಮಾತಾಡ್ತಿದ್ದೆ ಕಣೋ, ಬೇಗ ಬಂದ್ಬಿಡಪ್ಪ. ಸರಿ ಅಕ್ಕ. ಬನ್ನಿ ಒಳಗಡೆ, ಅನ್ನ ಹಾಕ್ತೀನಿ, ತಿನ್ನೂರಂತೆ. ಸರಿನಮ್ಮ. ಹೌದಮ್ಮ, ಪ್ರಯಾಣ ಮಾಡಿ ಬೋ ಸುಸ್ತಾಗವ್ರೆ, ಊಟ ಹಾಕಮ್ಮ, ತಿನ್ಲಿ.